ನನ್ಗೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಇಂಗ್ಲಿಷ್ನಲ್ಲಿ ಎಷ್ಟು ಸರಾಗವಾಗಿ ಮಾತಾಡ್ತಾರೆ ಅಂಥವ್ರಿಗೆ ಇವತ್ತು ನಾವು ಒಂದು ಸ್ವಲ್ಪ ಚಾಲೆಂಜ್ ಹಾಕಿ ಕನ್ನಡದಲ್ಲಿ ಅವ್ರಿಗೊಂದು ಸ್ವಲ್ಪ ಕಷ್ಟ ಕೊಡ್ತಾ ಇದೀವಿ. ಸರ್, it is good. I was just telling that on my vlog as I was coming here. This is the first time that I've ever agreed to be on a podcast or an interview of any sort, because I feel that whatever I have to say should be through the work that I have to say. But then sometimes I think it's good to get a third party perspective, and that's what you're bringing in. And the other thing that I also want to do is place myself in situations that you're not comfortable with. Correct. So idu nimdu kannada kuda aa tarada ondu situation agide nange. So nandu reflex wise my mind is thinking in English. Correct. But ನಿಮ್ಗೆ ನಾನು ಪ್ರಯತ್ನ ಮಾಡ್ತೇನೆ ಕನ್ನಡದಲ್ಲಿ ಉತ್ತರ ಕೊಡ್ಲಿಕ್ಕೆ. ಸೊ ಇಟ್ ವಿಲ್ ಬಿ ಅ ಬಿಟ್ ಆಫ್ ಅ ಚಾಲೆಂಜ್, ಬಟ್ ನೋಡೋಣ. ಇಲ್ಲ ಸರ್, ಚೆನ್ನಾಗತ್ತೆ ಅಂತ ನಂಗೆ ನಂಬಿಕೆ ಇದೆ. ಹರಟೆ ಹೊಡಿತಾ ಹೇಗೆ ಶುರು ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಬಟ್ ಅಫಿಷಿಯಲ್ ಆಗಿ ನಾವು ಕಾರ್ಯಕ್ರಮ ಶುರು ಮಾಡಲೇಬೇಕು. ಟು ದಿಸ್ ಕ್ಯಾಮ್ರಾ, ನಾಯಕ ವಿತ್ ವಿನಾಯಕ ಶುರು ಆಗ್ಲಿ ಅಂತ ಹೇಳಿದ್ರೆ ವಿಲ್ ಸ್ಟಾರ್ಟ್ ದಿ ಶೋ. ನಾಯಕ ವಿತ್ ವಿನಾಯಕ ಶುರು ಆಗ್ಲಿ. ನಮ್ಮ ಈ ದಿವಸದ ಗೆಸ್ಟ್ ಕೃಪಾಲ್ ಅಮನ್ನ. ಇವರು ಫುಡ್ ಬ್ಲಾಗರ್, ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್ ಹಾಗೂ ಆಂಟ್ರಪ್ರಿನರ್. ಹುಟ್ಟಿದ್ದು ಜನವರಿ 24, 1970ನಲ್ಲಿ. ಹೆಂಡತಿ ಶ್ರೀದೇವಿ, ಮಗಳು ಸುನೈನಾ. ಇವರು ಹುಟ್ಟಿದ ಮಂಗಳೂರಿನಲ್ಲಾದರೂ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ. ಮುಂಬೈ ಯೂನಿವರ್ಸಿಟಿಯಲ್ಲಿ MBA ಪದವಿ ಪಡೆದು ಭಾರತದಲ್ಲಿನ ಅತ್ಯಂತ ಜನಪ್ರಿಯ ಐಷಾರಾಮಿ ಹೋಟೆಲ್ ಬ್ರ್ಯಾಂಡ್ಗಳಲ್ಲಿ ಒಂದಾದ ದಿ ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಜೊತೆ 10 ವರ್ಷಗಳಿಗೂ ಹೆಚ್ಚು ಕಾಲ ಕೆಲಸ ಮಾಡಿದವರು. ನಂತರ 2001ರಲ್ಲಿ ಹಾಸ್ಪಿಟಾಲಿಟಿ ಇನಿಷಿಯೇಟಿವ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಕಂಪನಿಯನ್ನ ಸ್ಥಾಪಿಸಿದರು. ಮತ್ತೆ 2004ರಲ್ಲಿ ಭೋಜನದ ಆಚರಣೆಗೆ ಮೀಸಲಾಗಿರುವಂತಹ ಫುಡ್ ಲವರ್ಸ್ ಅನ್ನುವ ಭಾರತದ ಅತ್ಯುತ್ತಮ ಅನುಭವದ ವೇದಿಕೆಯನ್ನ ಶುರು ಮಾಡಿದರು. ನಂತರ 2016ರಲ್ಲಿ ಫುಡ್ ಲವರ್ಸ್ ಟಿವಿ ಎನ್ನುವ ಯೂಟ್ಯೂಬ್ ಚಾನೆಲ್ನ ಪ್ರಾರಂಭಿಸಿದರು. ಇವರು ವಿವಿಧ ನಗರಗಳು ಮತ್ತು ರಾಜ್ಯಗಳಿಗೆ ಪ್ರಯಾಣಿಸಿ ಅಲ್ಲಿ ಜನಪ್ರಿಯ ಹಾಗೂ ಸಾಂಪ್ರದಾಯಿಕ ಆಹಾರ ಪಾಕವಿಧಾನಗಳನ್ನು ಪ್ರಚಾರ ಮಾಡುವ ವಿಡಿಯೋಗಳನ್ನ ಮಾಡ್ತಾರೆ. ಯೂಟ್ಯೂಬ್ನಲ್ಲಿ 2 ಮಿಲಿಯನ್ಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ಗೆ ಆಹಾರಕ್ಕೆ ಸಂಬಂಧಿಸಿದ ಅದ್ಭುತ ನೈಜ ಪ್ರಪಂಚದ ಅನುಭವಗಳನ್ನ ನೀಡ್ತಾರೆ. ಬನ್ನಿ, ನಮ್ಮಂತ ಸಾಮಾನ್ಯ ಜನರಿಗೆ ಆಹಾರನ ಹೇಗೆ ಸವಿಬೇಕು ಅಂತ ಪರಿಚಯಿಸಿರುವ ಕೃಪಾಲ್ ಅಮನ್ನ ಅವರನ್ನ ಲೆಟ್ಸ್ ವೆಲ್ಕಮ್ ಟು ನಾಯಕ ವಿತ್ ವಿನಾಯಕ. ಆನ್ ದಟ್ ನೋಟ್, ವೆಲ್ಕಮ್ ಟು ದ ಶೋ ಸರ್. ಬಹಳ ಖುಷಿ ಆಗ್ತಾ ಇದೆ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ನಾನು ಇಲ್ಲಿ ಕೂಡಿಸಿರೋದು. ಯಾಕೆಂದ್ರೆ ನೀವು ಸೆಲೆಬ್ರಿಟಿ ಆಫ್ ಯುವರ್ ಓನ್ ಲೀಗ್. ನೀವು ಇವಾಗ ನಾನು ಶೋ ಶುರು ಮಾಡಿದ್ರೆ ಇಲ್ಲಿ ಜನ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಅವ್ರ ಬ್ಲಾಗಲ್ಲಿ ಅದನ್ನೆಲ್ಲ ಕವರ್ ಮಾಡಿದ್ದಾರೆ. ಎಲ್ಲಿ ಹೋದ್ರು ಕೃಪಾಲ್ ಅವರು ಜನಾನ್ ಕರ್ಕೊಂಡ್ ಬರ್ತಾರಂತೆ. ಏನ್ ಹೇಳ್ತೀರಾ ಸರ್ ತಾವ್ ಇದಕ್ಕೆ? ನನ್ಗೆ ಅದು ಈಗ ಒಂದು ಪ್ರೆಷರ್ ಆಗಿದೆ ಆ ತರ ಒಂದು. ಬಟ್ ನೋಡಿ, when I began this, I did not begin this with anything in mind. ಬರೀ ನನ್ಗೆ ಇದೊಂದಿತ್ತು, ಆಸೆ ಇತ್ತು. ಸುಮಾರು ಕತೆಗಳು ಇದೆ. ನಾವೆಲ್ಲ ಹೋಗಿ ನಾವು ಊಟ ಮಾಡ್ತೇವೆ, ಇಡ್ಲಿ ತಿಂತೇವೆ, ವಡೆ ತಿಂತೇವೆ, ಬಿರಿಯಾನಿ ತಿಂತೇವೆ, ದೋಸೆ ತಿಂತೇವೆ. ಬಟ್ ಅದು ದ ಸ್ಟೋರಿ ಬಿಹೈಂಡ್ ಇಟ್ I felt I wanted to say. That was one. The second thing was namge, and things have changed over the last few years especially, but I don't think we take as much pride in our own regional cuisine, in our own regional food. Even of course when you look at social media ella solpa bere, it has changed, but I felt that if we do not talk about our own culinary traditions, nobody else is going to talk. If you go to any country, videshani hodre,
ಜಪಾನ್ ಹೋಗಿ, ಇಟಲಿ ಹೋಗಿ, ಸ್ಪೇನ್ ಹೋಗಿ, ಅಲ್ಲಿದು ಟಾಪ್ ಶೆಫ್ಸ್, ಪ್ರಸಿದ್ಧ ಶೆಫ್ಸ್, ದೇ ಆರ್ ಫೋಕಸ್ಡ್ ಆನ್ ದೇರ್ ಕ್ವಿಸಿನ್. ಅವ್ರು ಇಡ್ಲಿ ವಡೆ ಬಗ್ಗೆ ಮಾತಾಡಲ್ಲ, ಪಾಸ್ತಾ ವಾಟೆವರ್, ಅಂಡ್ ದೇರ್ ಇಸ್ ಅ ಸೆನ್ಸ್ ಆಫ್ ಪ್ರೈಡ್ ಇನ್ ದಟ್. ಹೌದು. ಬಟ್ ಅದು ನನಗೆ, ಬಿಕಾಸ್ ದಿ ಅದರ್ ಥಿಂಗ್ ಇಸ್ ದಟ್ ಜನರು ನನಗೆ ಲಾಸ್ಟ್ 3 years ನಲ್ಲಿ, ಬಹುಶಃ 2 years ನಲ್ಲಿ ನಮ್ದು ಕಾಂಟೆಂಟ್ ಎಲ್ಲ ಕೂಡ ವೈರಲ್ ಆಗಿದೆ. ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವೈರಲ್ ಅಂದ್ರೆ ಏನು, ಬಟ್ ವೈರಲ್ ಆಗಿದೆ. ಬಟ್ ಮೈ ಜರ್ನಿ ಇನ್ ಫುಡ್ ಈಸ್ 28 years old. ಓಕೆ, ನಾನು ಇದನ್ನ ಕೇಳ್ಬೇಕು ಅನ್ಕೊಂತ ಇದ್ದೆ. ಏನಂದ್ರೆ, ಸೊ 28 ವರ್ಷಗಳ ಎಕ್ಸ್ಪೀರಿಯನ್ಸ್ ಮಾತಾಡ್ತಾ ಇದೆ ನನ್ನ ಜೊತೆಗೆ. ನನ್ಗೆ ನೋಡಿ, ನಾನೊಬ್ಬ ಆಕ್ಟರ್ ಸರ್. ಚಿಕ್ಕ ವಯಸ್ಸಲ್ಲೇ ನನ್ಗೆ ಕ್ಯಾಮ್ರಾ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪೋಜರ್ ಇತ್ತು, ಆಕ್ಟಿಂಗ್ ಬಗ್ಗೆ ಎಕ್ಸ್ಪೋಜರ್ ಇತ್ತು, ಡಾನ್ಸ್ ಬಗ್ಗೆ ಎಕ್ಸ್ಪೋಜರ್ ಇತ್ತು. ಸಮ್ ಆರ್ಟ್ಸ್ ಕಡೆಗೆ ನನ್ ಮನ್ಸು ಒಲ್ದು ಬಿಡ್ತು. ಇದೇ ತರ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಏನೋ ಒಂದ್ ಫ್ಯಾಕ್ಟರು ಫುಡ್ ಕಡೆ ಕರ್ಕೊಂಡ್ ಬಂದಿರತ್ತೆ. ನನ್ಗಿರೋ ಕ್ಯೂರಿಯಾಸಿಟಿ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ನಿಮ್ ಅರೋಮಾ, ನಿಮ್ ಪ್ಯಾಲೆಟ್ ಅಂದ್ರೆ ಏನ್ ನಾಪ್ಕಕ್ ಬರುತ್ತೆ ಸರ್ ನಿಮ್ಗೆ? ಸೊ ನನಗೆ ಐ ಮಸ್ಟ್ ಆನೆಸ್ಟ್ ಆಗಿ ಬಾಂಬೆಲಿ ಬೆಳೆದಿದ್ದು? ಬಾಂಬೆಲಿ ಬೆಳೆದದು. ನಂದು ತಂದೆ ಉಡುಪಿಯಿಂದ, ತಾಯಿ ಮಂಗಳೂರಿಂದ. ತಂದೆ RC ಸೂರತ್ಕಲ್ ಫಸ್ಟ್ ಬ್ಯಾಚ್ ಇದ್ರು. ಸೊ ಆವಾಗ ಏನ್ ಮಾಡ್ತಿದ್ರು, ಊರಿನಿಂದ ಎವ್ರಿಬಡಿ ವುಡ್ ಗೋ ಬಾಂಬೆ ಕಡೆ. ಸೊ ನಂದು ತಂದೆ ಕೂಡ ಬಾಂಬೆ ಹೋದ್ರು, ಒಂದು ಫ್ಯಾಕ್ಟರಿ ಸೆಟಪ್ ಮಾಡಿದ್ರು. ಇಸ್ ನೋ ಮೋರ್, ಬ್ಲೆಸ್ ಹಿಸ್ ಸೋಲ್. ಬಟ್ my father was very interested in food also. My mother was, of course, a homemaker, so she was always into food. But there were times when I was the oldest of 3 sons. Namdu tayi ಊರಿಗೆ ಹೋಗೋದು with my 2 younger brothers. So ಮನೆಯಲ್ಲಿ ಉಳಿಯೋದು ನಾನ್ ಮತ್ತೆ ನಂದು ತಂದೆ. ಸೊ ಅವಾಗ ಏನಿರ್ಲಿಲ್ಲ ಅಲ್ಲ, ಮಿಕ್ಸರ್, ಗ್ರೈಂಡರ್ ಆ ತರ ಏನಿರ್ಲಿಲ್ಲ. ಸೊ ಅವಾಗ ನಾವೇ ಮಾಡ್ತಿದ್ದೇವೆ. ನಂದು ತಂದೆ ನಮ್ಗೆ ದಾಲ್ ಮಾಡ್ಲಿ ಕಳ್ಸಿದ್ರು. When my mother was there as a chore, ಮಸಾಲೆ ಮಾಡುವಾಗ ಅದು ಕಡಿಯುವ ಕಲ್ಲಲ್ಲಿ, I used to do that. ಆವಾಗ ನನ್ಗೆ ಬಹಳ ಇದಾಗ್ತಿತ್ತು, ಅಂದ್ರೆ ಒಂದು ಪನಿಷ್ಮೆಂಟ್ ತರ. ಬಟ್ when I look back today, the memories that I have, ನನ್ಗೆ ಅದು ಮಸಾಲೆದು ಪರಿಮಳ, ಅದು ದಾಲ್ ಮಾಡುವಾಗ, ಒಂದು ಸಿಂಪಲ್ ದಾಲ್, ಅದು ದಾಲ್ ಮಾಡುವಾಗ ಅದು ಒಗ್ಗರಣೆ ಎಣ್ಣಲ್ಲಿ ಏನ್ ಕೊಡ್ತಾರೆ, ಅದೆಲ್ಲ ನಂಗೆ ದೋಸ್ ಸೆನ್ಸಸ್ ಆರ್ ಸ್ಟಿಲ್ ವೆರಿ ಮಚ್ ದೇರ್. ನಮ್ದು ತಾಯಿ ಒಂದು ಕೋಕೋನಟ್ ಟಾಫಿ ಮಾಡ್ತಿದ್ರು, ಕೋಕೋನಟ್ ಬರ್ಫಿ. ಅದು ಕೋಕೋನಟ್ ಕಾಫಿನೂ ಮಾಡ್ತೀರಾ? ಟಾಫಿ ಅದು ಪಾಕ ಬರುವಾಗ ಅದು ಪರಿಮಳ, ಅದು ವಾತಾವರಣದಲ್ಲಿ. ಬಾಂಬೆ ಚಿಕ್ಕ ಮನೆ ನಮ್ದು, ಐ ಕೇಮ್ ವೆರಿ ಮಿಡಲ್ ಕ್ಲಾಸ್ ಸಾರ್ಟ್ ಆಫ್ ಅನ್ ಅಪ್ಬ್ರಿಂಗಿಂಗ್. ಚಿಕ್ಕ ಮನೆಯಲ್ಲಿ ಎವ್ರಿ ಕಾರ್ನರ್, ಯಾವ ರೂಮ್ ನಲ್ಲಿ ಹೋದ್ರೆ ಗೊತ್ತಾಗತ್ತೆ, ಮಮ್ಮಿ ಮೈಸೂರ್ ಪಾಕ್, ಅದು ಕೋಕೋನಟ್ ಬರ್ಫಿ ಮಾಡಿದ್ದಾರೆ. ಸೊ ನಂದು ಮೆಮರೀಸ್ ಅದು. ಸೊ ಫಿಶ್ ಫ್ರೈ ಆಗ್ಲಿ, ಮೈ ಫಾದರ್ ವಾಸ್ ಅ ವೆರಿ ಗುಡ್ ಕುಕ್. ಸೊ ಐ ಥಿಂಕ್ ನೋಡಿ, there was no design to do where I am today. ಬಟ್ ನಂದು ಒಂದು ಇದಿದೆ, ಅಂದ್ರೆ ಲೈಫ್ ನಲ್ಲಿ ವಾಟ್ ಎವರ್ ಸಿಚುವೇಶನ್ಸ್ ಯು ಗೋ ಥ್ರೂ ಅಲ್ಲ, ಅದು ನಿಮ್ಗೆ ಪ್ರಿಪೇರ್ ಮಾಡ್ತಾ ಇದೆ. ನಿಮ್ದು ಒಂದು ಡೆಸ್ಟಿನಿ ಇದೆ, ನಿಮ್ದು ಒಂದು ಕಾಲಿಂಗ್ ಇದೆ ಲೈಫ್ ನಲ್ಲಿ. ಕೆಲವು ಜನರಿಗೆ ಬಹಳ ಅರ್ಲಿ ಗೊತ್ತಾಗುತ್ತೆ, 20s ನಲ್ಲಿ ಗೊತ್ತಾಗುತ್ತೆ, ಕೆಲವರಿಗೆ 30s ನಲ್ಲಿ ಗೊತ್ತಾಗುತ್ತೆ, ಕೆಲವರಿಗೆ ಸ್ವಲ್ಪ ಲೇಟ್ ಗೊತ್ತಾಗುತ್ತೆ. ಬಟ್ ಅದು ಜರ್ನಿ ಇರುತ್ತಲ್ಲ ನಿಮ್ದು ಲೈಫ್, ಇದು ದಟ್ ಈಸ್ ಪ್ರಿಪೇರಿಂಗ್ ಯು. ವೆನ್ ಯು ಲುಕ್ ಬ್ಯಾಕ್, ಆವಾಗ ನಂಗೆ ಪನಿಷ್ಮೆಂಟ್ ಅನ್ಸ್ತಿತ್ತು. ತಂದೆ ನಂಗೆ ಫೋನ್ ಮಾಡ್ತಿದ್ರು ಲ್ಯಾಂಡ್ ಲೈನ್ ನಲ್ಲಿ, ಫ್ಯಾಕ್ಟ್ರಿಯಿಂದ, ಇವತ್ತು ಇದು ಮಾಡ್ಲಿಕ್ಕೆ ಇದೆ, ಇದೆಲ್ಲ ರೆಡಿ ಇದೆಯಾ? ಸೊ ಅವಾಗ ಯು ಕುಂಟ್ ರನ್ ಅವೇ. ಅವಾಗ ಮೊಬೈಲ್ ಫೋನ್ ಇರ್ಲಿಲ್ಲ. ಸೊ ನಿಮ್ದು ಫ್ರೆಂಡ್ಸ್ ಎಲ್ಲ ಕೆಳಗೆ ಆಡ್ತಿದ್ರು, ನೀವು ಇಲ್ಲಿ ಫೋನ್ ಪಕ್ಕದಲ್ಲಿ, ತಂದೆ ಏನೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅದು ಲಿಸನ್ ಮಾಡಬೇಕು. ಬಟ್ ಟುಡೇ ವೆನ್ ಐ ಲುಕ್ ಎಟ್ ಇಟ್, ಇವತ್ತು ನಾನು ನೋಡ್ತೇನೆ ಅದೆಲ್ಲ ಸಿಚುವೇಶನ್ಸ್. ಅಂಡ್ ವೆನ್ ಪೀಪಲ್ ಲೈಕ್ ಯು ಗೆಟ್ ಮೀ ಟು ರಿಮೆಂಬರ್ ದಟ್, ಐ ಫೀಲ್ ಇಟ್ ಪ್ರಿಪೇರ್ಡ್ ಮೀ ಫಾರ್ ವಾಟ್ ಐ ವಾಸ್. ಅಂದ್ರೆ ನೀವು ಡೆಸ್ಟಿನಿ ತುಂಬಾ ನಂಬ್ತೀರಾ ನೀವು? ಬಹಳ. ನೋಡಿ, ನಾನು ಒಂದು ಮಾಡಿದೆ, ನಾನು MBA, ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಏನ್ ಮಾಡಿಲ್ಲ. ನಾನು ಬಾಂಬೆ ಯೂನಿವರ್ಸಿಟಿಯಿಂದ MBA ಮಾಡಿದ್ದೆ. ಆವಾಗ ನಮ್ದು ಕಾಲೇಜ್ನಲ್ಲಿ ತಾಜ್ ಬಂದಿದ್ರು, ಸೊ ಪ್ಲೇಸ್ಮೆಂಟ್ಗೋಸ್ಕರ. ಸೊ ಐ ವಾಸ್ ಇನ್ ಮೈ ಅರ್ಲಿ 20s. ಒಂದ್ಸತಿ ನಾನು ತಾಜ್ಗೆ ಹೋಟೆಲಿಗೆ ಹೋದೆ, ಲಾಬಿನಲ್ಲಿ ಇದ್ದೆ. ಆವಾಗ ನೋಡಿ, ಇವತ್ತು ಮೈ ಡಾಟರ್ಸ್ ಅಂಡ್ ಮೆನಿ ಯಂಗ್ ಪೀಪಲ್ ಆರ್ ವೆರಿ ಫೆಮಿಲಿಯರ್ ವಿತ್ ಆಲ್ ದಿ ಸ್ಟಾರ್ ಹೋಟೆಲ್ಸ್, ಫೈನ್ ಡೈನಿಂಗ್. ಆವಾಗ ಏನಿರ್ಲಿಲ್ಲ, ಹೊರಗೆ ಹೋಗುದೇ ಅಪರೂಪ. ಅದು ಕೂಡ ಊಟ ಮಾಡಕ್ಕೆ
ಇಂಪಾಸಿಬಲ್ ಅಲ್ಲ. ನನ್ಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಸರ್, ನಮ್ಮ ಮನೇಲಿ ಸಂಡೇ ಈವ್ನಿಂಗ್ ಫುಲ್ ಡ್ರೆಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ರು, ನ್ಯೂ ಶಾಂತಿ ಸಾಗರ್. ಕರೆಕ್ಟ್. ನಮ್ಮ ಕೂಡ ನಮ್ಮ ಅಲ್ಲಿ ಬಾಂಬೆ ಕೂಡ ಆ ತರ ಇತ್ತು, ಒಂದು ರತ್ನ ಹೋಟೆಲ್ ಅಂತ ಒಂದು ಇತ್ತು ಗೊರೆಗಾಂವ್ನಲ್ಲಿ. ಕೆಲವು ಮಲಾಡಲ್ಲಿ ನಾನ್ ಮಲಾಡ್ನಲ್ಲಿ ಇದ್ದದು. ಇನ್ನೊಂದು ರೆಸ್ಟೋರೆಂಟ್ ಇತ್ತು ರಾಮಂಜನೆ ಅಂತೆ, ಅಪರೂಪ ಒಂದು ನಾನ್ ವೆಜ್ ಡಿಶ್ ಏನ್ ಬರ್ಬೋದಿತ್ತು ಆ ತರ. ಸೊ that kind of an upbringing I had 19-20 years. Suddenly when I went to the Taj, ನಾನು ಲಾಬಿನಲ್ಲಿ ಇದ್ದೆ ಅಲ್ಲಿ to meet somebody to give some papers. ಅವಾಗ ನೋಡಿದೆ, ವಾವ್, ಈ ತರ ಸಹ ಒಂದು ವರ್ಲ್ಡ್ ಇದೆ. ಅಂಡ್ ಐ ಲುಕ್ಡ್ ಅಟ್ ಆಲ್ ದಿ ಯಂಗ್ ಪೀಪಲ್, ಬಹಳ ಸ್ಮಾರ್ಟ್ ಇದ್ರು, ಹ್ಯಾಂಡ್ಸಮ್ ಇದ್ರು, ಬ್ಯೂಟಿಫುಲ್ ಇದ್ರು. ಸೊ ಐ ಸೆಡ್, ಓಕೆ, ನಾನು MBA ಮಾಡಿದ್ದೇನೆ, 1 ವರ್ಷ 2 ವರ್ಷ ನಾನು ಇದು ಮಾಡ್ತೇನೆ, ಸ್ವಲ್ಪ ಗ್ರೂಮ್ ಮಾಡ್ತೇನೆ, ಐ ವಿಲ್ ಗ್ರೂಮ್ ಮೈ ಸೆಲ್ಫ್, ಸ್ವಲ್ಪ ಐ ವಿಲ್ ಪ್ರಿಪೇರ್ ಮೈ ಸೆಲ್ಫ್ ಟು ಫೇಸ್ ದ ವರ್ಲ್ಡ್. ಅಂಡ್ ಆಫ್ಟರ್ 1 or 2 years MBAs ಏನ್ ಮಾಡ್ತಾರೆ, ಬ್ಯಾಂಕಿಂಗ್ ನಲ್ಲಿ ಇದ್ದಾರೆ, MNCs ನಲ್ಲಿ ಇದ್ದಾರೆ, FMCGs ನಲ್ಲಿ ಇದ್ದಾರೆ, ಅದೇ ಮಾಡ್ತೀನಿ. ಬಟ್ ಏನಾಯ್ತು, ನಾನು ದ ಇಯರ್ ದಟ್ ಐ ಜಾಯಿಂಡ್, ಅವಾಗ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ರು ಅವರು. ನಾಟ್ ವಿತ್ ಸ್ಟ್ಯಾಂಡಿಂಗ್ ನೀವು MBA ಆದ್ರೂ ಕೂಡ 1 year ನೀವು ಆಪರೇಷನ್ಸ್ ಅಲ್ಲಿ ಇರಬೇಕು, 1 year ಆಸ್ ಅ ಮ್ಯಾನೇಜ್ಮೆಂಟ್ ಟ್ರೈನಿಂಗ್. ಸೊ ನಂಗೆ ಈಗ ಸಹ ನೆನಪಿದೆ, 3 ಜನರು ಇದ್ವಿ ನಾವು. 3 ಜನರಲ್ಲಿ ಒಬ್ಬ 1 ವಾರ ಆದ್ಮೇಲೆ ಬಿಟ್ಟ, ಇನ್ನೊಬ್ಬ 2 ತಿಂಗಳೇ ಆದ್ಮೇಲೆ ಬಿಟ್ಟ. ಬಟ್ ನನ್ಗೆ ಗೊತ್ತಿಲ್ಲ, ಐ ವಾಸ್ ಸೋ ಯೂಸ್ ಟು, ನನ್ಗೆ ಒಂದು ಕಂಫರ್ಟ್ ಆಯ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅಂದ್ರೆ ಎಲ್ಲಿದ್ರಿ ನೀವು? ಫ್ರಂಟ್ ಡೆಸ್ಕ್ ಎಲ್ಲ ಕಡೆ. ತಾಜ್ ಮಹಲ್ ಹೋಟೆಲ್, ನಾನು ತಾಜ್ ಗ್ರೂಪ್ ನಲ್ಲಿ ಇದ್ದೆ. ಸೊ ತಾಜ್ ಬಾಂಬೆ ಅಲ್ಲಿ ನಂದು ಟ್ರೈನಿಂಗ್ ಆಯ್ತು. ಸೊ ನನಗೆ ಇವತ್ ಕೂಡ ನೆನಪಿದೆ. ಸೊ ಎವ್ರಿ ಡಿಪಾರ್ಟ್ಮೆಂಟ್, ಕಿಚನ್ ಆಗ್ಲಿ, ಹೌಸ್ ಕೀಪಿಂಗ್ ಆಗ್ಲಿ, ಪಬ್ಲಿಕ್ ಏರಿಯಾಸ್, ವಾಶ್ರೂಮ್ಸ್, ಎಲ್ಲ ಕಡೆ. ಬಟ್ ಆಫ್ಟರ್ 1 year ಐ ಅಂಡರ್ಸ್ಟುಡ್ ದ ಬಿಸ್ನೆಸ್ ವೆರಿ ವೆಲ್. ಸೊ ನೋಡಿ, ಆವಾಗ ನಂಗೆ ಬಹಳ ಕಠಿಣ ಅನಿಸ್ತು, ಬಹಳ ಡಿಫಿಕಲ್ಟ್ ಅನಿಸ್ತು. ಬಟ್ ವೆನ್ ಐ ಲುಕ್ ಎಟ್ ಇಟ್ ಟುಡೇ, when I look at connecting with people in the kitchen, that is what allows me to do that. And I feel ಇನ್ನೊಂದೇನು ಅನ್ಸುತ್ತೆ ಅಂದ್ರೆ, ಈ 90s 95 96 ಅವಾಗೆಲ್ಲ ಡೈವರ್ಷನ್ಸ್ ತುಂಬಾ ಇರ್ಲಿಲ್ಲ ನಮ್ಗೆ. ಕರೆಕ್ಟ್. ಅಂದ್ರೆ ಇಂಟರ್ನೆಟ್ ಇರ್ಲಿಲ್ಲ, ಫೋನ್ ಇರ್ಲಿಲ್ಲ, ಪೇಜರು ಇರ್ಲಿಲ್ಲ. ನೀವು ಹೋಗ್ತೀರಾ, ನಿಮ್ ಕೆಲಸ ಮಾಡ್ತೀರಾ, ನೀವು ಅದೇ ಟ್ರೈನ್ ಹತ್ಕೊಂಡು ವಾಪಸ್ ಬರ್ತೀರಾ, ಮನೇಲಿ ಊಟ ಮಾಡ್ತೀರಾ, ಹೇಳ್ತೀರಾ. ಐ ಥಿಂಕ್ ಇದೆಲ್ಲ ಒಂದ್ ಕಡೆ ಒಂದು ಡಿಸಿಪ್ಲಿನ್ ಮತ್ತೆ ಒಂದು ರೊಟೀನ್ಗೆ ನಿಮ್ಮನ್ನ ಅಡ್ಜಸ್ಟ್ ಮಾಡಿಸ್ತಲ್ವಾ ನಿಮ್ಗೆ? ಕರೆಕ್ಟ್. ಅದೊಂದು ಐ ಥಿಂಕ್ ವಾಟ್ ಇಟ್ ಡಸ್ ಇಸ್, ರುಟೀನ್ ಒಂದು ಬೇರೆ, ವರ್ಕ್ ಎಥಿಕ್. ಐ ಥಿಂಕ್ ದಟ್ ಇಸ್ ಎಥಿಕ್. ಅಂದ್ರೆ ಇವಾಗೂ ಅವಾಗೂ ಏನ್ ವ್ಯತ್ಯಾಸ ಅನ್ಸತ್ ನಿಮ್ ಪ್ರಕಾರ? ನೋಡಿ, ಅಫ್ಕೋರ್ಸ್ ವರ್ಲ್ಡ್ ಚೇಂಜ್ ಆಗಿದೆ. ನೀವು ಹೇಳಿತರ ಆವಾಗ ಟೆಕ್ನಾಲಜಿ ಏನಿರ್ಲಿಲ್ಲ. ನಮ್ಮ ಹತ್ರ ಆಫೀಸ್ ನಲ್ಲಿ ಕೆಲಸ ಮಾಡುವಾಗ ಒಂದು ಫ್ಯಾಕ್ಸ್ ಮೆಷಿನ್ ಇತ್ತು. ಅದೇ ದಟ್ ಫ್ಯಾಕ್ಸ್ ಮೆಷಿನ್ ವಾಸ್ ಅ ವಿಂಡೋ ಟು ದ ವರ್ಲ್ಡ್. ಕರೆಕ್ಟ್. ಅದು ಕೀರ್ ಶಬ್ದ ಮಾಡಿ ಅದು ಒಂದು ಮೆಸೇಜ್ ಬಂದ್ರೆ ಏನ್ ಬಂತು ಆ ತರ ಅನ್ಸುತ್ತೆ. ಆವಾಗ ಡೈಲ್ ಅಪ್ ಬಂತು, ಆಮೇಲೆ 64 kilobytes. ಸೊ ಇಫ್ ಯು ಲುಕ್ ಎಟ್ ಇಟ್ ಫ್ರಮ್ ದಟ್ ಪರ್ಸ್ಪೆಕ್ಟಿವ್, ವರ್ಲ್ಡ್ ಅಂದ್ರೆ ಅನ್ಬಿಲೀವಬ್ಲಿ ಆಗಿ ಚೇಂಜ್ ಆಗಿದೆ. ಕರೆಕ್ಟ್. ಆವಾಗ ಇಫ್ somebody told us this would happen today, we wouldn't have believed. We would have said, okay, mad person. But world has changed. But I think some things don't change. Your basics, your fundamentals don't change. Avaga kuda my day would begin at 7 in the morning when I would take the fast local from Malad to Churchgate, and my day would end when I got back home at 11 o'clock, and the next day again I would. That hasn't changed for me. ನೀವು 10 ವರ್ಷ ತಾಜಲ್ ಕೆಲಸ ಮಾಡ್ತೀರಾ, ಅದಾದ್ಮೇಲೆ ಒಂದು ಐಡಿಯಾ ಬರುತ್ತೆ ನಿಮ್ಗೆ, ಏನಂದ್ರೆ ಫುಡ್ ನಾನು ಬರೀತೀನಿ ಅಂತ. ಎಲ್ಲರೂ ತಿನ್ನಿಸ್ತೀನಿ ಅನ್ನೋದು ಕೇಳಿದೀನಿ, ನೀವ್ ಹೆಂಗ್ ಬರೀತೀರಾ ಅಂತ ಡಿಸೈಡ್ ಮಾಡಿದ್ರಿ? ಹೌ ಡಿಡ್ ಯು ಪ್ಲಾನ್ ಆನ್ ಬ್ರಿಂಗಿಂಗ್ ದ ಎಕ್ಸ್ಪೀರಿಯನ್ಸ್ ಆಫ್ ಫುಡ್ ಇನ್ ವರ್ಡ್ಸ್? ಅಂದ್ರೆ ನೋಡಿ, ನಾನು ಅವಾಗ ಕೂಡ ಐ ಲವ್ಡ್ ವರ್ಕಿಂಗ್ ವಿತ್ ಒನ್ ಕಂಪನಿ. ಬಟ್ ಏನಾಗುತ್ತೆ, ಆಫ್ಟರ್ ಅ ವೈಲ್ ಯು ಫೌಂಡ್ ಅ ಬಿಗರ್ ಕ್ಯಾನ್ವಸ್. ಸೊ ನನ್ಗೆ ಫುಡ್ ಅಂದ್ರೆ ಇಷ್ಟ, ಟ್ರಾವೆಲ್ ಅಂದ್ರೆ ಇಷ್ಟ, ಫೋಟೋಗ್ರಫಿ ಇಷ್ಟ ಇತ್ತು. ಇವತ್ ಕೂಡ ಐ ನೆವರ್ ಲೀವ್. ನಂದು ಇದು ಯಾವಾಗಲೂ ಇರುತ್ತೆ, ಇದರ್ ದಿಸ್ ಆರ್ ಸಮ್ ಅದರ್ ಸ್ಮಾಲ್ ಕ್ಯಾಮೆರಾ ಆರ್ ಮೈ ಫೋನ್. ಐ ಯೂಸ್ ಟು ರೀಡ್. ನಾನು ಸುಮಾರು ಫಾರಿನ್ ಮ್ಯಾಗಝೀನ್ಸ್ ಓದ್ತಿದ್ದೆ, ಆಸ್ಟ್ರೇಲಿಯಾ ಇಂದ, US ಇಂದ. ಬಹಳ ಕಷ್ಟ ಅದೆಲ್ಲ ಪ್ರೊಕ್ಯೂರ್ ಮಾಡಕ್ಕೆ ಅವಾಗ. ಅಂದ್ರೆ ಇಟ್ ಇಸ್ ನಾಟ್ ಸೊ ಈಸಿ. ಇವತ್ತು ಇಂಟರ್ನೆಟ್ ಸಿಗ್ತಾ ಇರ್ಲಿಲ್ಲ. ನಂದು ಮನಸ್ಸಿನಲ್ಲಿ ಬಂತು, ನಾವು ಈ ತರ ಇಂಡಿಯಾನಲ್ಲಿ ಯಾಕೆ ಮಾಡಬಾರ್ದು? ಸೊ ಆವಾಗ ನಂದು ಸುಮಾರು ಥಾಟ್ಸ್ ಇತ್ತು ನನ್ನ ಮನಸ್ಸಿನಲ್ಲಿ. ಆಂಟ್ರಪ್ರಿನ್ಯೂರ್ ಆಗ್ಬೇಕು, ಸ್ವಂತದ ಒಂದು ಮಾಡಬೇಕು, ಫುಡ್ ಬಗ್ಗೆ ಇರಬೇಕು. ಸೊ ಅವಾಗ ಒಂದು ಕ್ಲಿಕ್ ಆಯ್ತು ಇದೆಲ್ಲ. ಸರಿ, ಓಕೆ, ಟ್ರೈ ಮಾಡೋಣ ಮ್ಯಾಗಝೀನ್. ನನ್ಗೆ ಏನ್ ಐಡಿಯಾ ಇರ್ಲಿಲ್ಲ.
ಮ್ಯಾಗಝಿನ್ ಇದು, ಏನ್ ಮಾಡಬೇಕು ಏನ್ ಐಡಿಯಾ ಇರಲಿಲ್ಲ. ಅಂಡ್ ಐ ಲರ್ನ್ಡ್ ದ ಹಾರ್ಡ್ ವೇ. ಐ ಯೂಸ್ ಟು, ರೈಟರ್ಸ್ ಇರಲಿಲ್ಲ, ಫೋಟೋಗ್ರಫರ್ ಇರಲಿಲ್ಲ, ಎಲ್ಲ ನಾನೇ ಮಾಡ್ತಿದ್ದೆ. ಐ ಆಮ್ ನಾಟ್ ಅ ರೈಟರ್ ಬೈ ಬ್ಯಾಕ್ ಗ್ರೌಂಡ್, ಬಟ್ ನಾನೇ ಮಾಡ್ತಿದ್ದೆ, ಹೋಗಿ ಫೋಟೋ ತೆಗಿತಿದ್ದೆ. I think your English is so sweet and like it flows. ಜನರು ಹೇಳ್ತಾರೆ ನಂದು ಇಂಗ್ಲಿಷ್ ಬಗ್ಗೆ, ಅಂಡ್ ಐ ಫೀಲ್ ಟು ಬಿ ಆನೆಸ್ಟ್, ನಂದು ಇಂಗ್ಲಿಷ್ ಬಹಳ ಆವರೇಜ್ ಇದೆ. ಮೈ ಇಂಗ್ಲಿಷ್ is very average, perhaps a little above average. I'm able to perhaps articulate well. Grammatically, I'm telling you, I'm average. And if you put an English professor there, probably they will point out a lot of faults. But to me, the objective of communication, the person in front of you should understand what you're saying, correct? Ade uddesha. So that is, I think I'm able to do that well, and perhaps communicate in a manner that involves all the senses. I think perhaps one is able to communicate in a manner where the person is obviously hearing you, but where you're also probably able to trigger an emotion on the palate. That's the only thing that I feel I can, maybe do a bit. ಇಲ್ಲ, ನನ್ಗನ್ಸುತ್ತೆ, ನಾನೊಬ್ಬ ಹೋಸ್ಟ್ ಸರ್. ನನ್ಗೆ ಇವತ್ತು ಕೃಪಾಲ್ ಅಮ್ಮನ ಅವ್ರನ್ನ ಮಾತಾಡಿಸ್ತೀನಿ, ನಾಳೆ ನೀವ್ ಯಾರಾದ್ರೂ ಮಿನಿಸ್ಟರ್ನ ಕರ್ಕೊಂಬಂದ್ರೆ ಅವ್ರನ್ನ ಮಾತಾಡಿಸ್ತೀನಿ, ಆಕ್ಟರ್ನ ಮಾತಾಡಿಸ್ತೀನಿ, ಮ್ಯೂಸಿಷಿಯನ್ ಮಾತಾಡಿಸ್ತೀನಿ. ಮಾತಾಡ್ಸೋದು ನನ್ ಕೆಲಸ. ಅದೇ ತರ ನನಗನ್ಸುತ್ತೆ ಕೃಪಾಲ್ ಅಮ್ಮನ ಈಸ್ ಆಲ್ಸೋ ಅ ಗ್ರೇಟ್ ಹೋಸ್ಟ್. ಅವರು ಒಳ್ಳೆ ನಿರೂಪಕರು. ಫುಡ್ ಅನ್ನೋದೇನದು ಬರೀ ಒಂದು ಸಬ್ಜೆಕ್ಟ್ ಅಷ್ಟೇ ಅವ್ರಿಗೆ. ಫುಡ್ ಅನ್ನೋದು ಒಂದು ಸಬ್ಜೆಕ್ಟ್ ಅಷ್ಟೇನೆ. ಐ ಥಿಂಕ್ ಅದನ್ನ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ನ್ಯಾಚುರಲ್ ಆಗಿ ಅದ್ರ ಬಗ್ಗೆ ಇರೋ ಒಂದು ನಾಲೆಡ್ಜ್ ಇಂದಾಗಿ ಮತ್ತೆ ಪ್ರೀತಿಯಿಂದಾಗಿ, ಆಮೇಲೆ ಹಿ ಹ್ಯಾಸ್ ಅನ್ ಐ ಫಾರ್ ಎವ್ರಿಥಿಂಗ್ ಅಂತ ನನಗನ್ಸುತ್ತೆ. ಅಂಡ್ ಇಲ್ದೆ ಹೋಗಿದ್ದಿದ್ರೆ ಪುನೀತ್ ರಾಜ್ಕುಮಾರ್ ಅವರಾಗ್ಲಿ, ಅಥವಾ ಮೊನ್ನೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವ್ರನ್ನಾಗ್ಲಿ ಮಾತಾಡಿಸ್ಕೊಂಡು ಫುಡ್ ಬಗ್ಗೆ ಒಂದು ಟೂರ್ ಕರ್ಕೊಂಡು ಹೋಗೋರಿದೆಯಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ನನಗನ್ಸುತ್ತೆ. ಸೊ ಪ್ಲೀಸ್ ಟೆಲ್ ಮೀ, being a host, what do you enjoy the most? I enjoy talking to people. See, when I am with somebody, whether it's for 30 seconds, 60 seconds, or let's say 2 hours, I will give it my 100%. Nange, I enjoy the company of people. While I am there, ನಂದು ಮನ್ಸಿನಲ್ಲಿ ಬೇರೆ ಏನಿಲ್ಲ. ಈಗ ಮೈ ಮೈಂಡ್ ಇಸ್ ಎಂಟಿ, ವಿನಾಯಕ್. ಈಗ ನಂದು ಟೈಮ್ ಬರೀ ವಿನಾಯಕ್ಗೋಸ್ಕರ. ದಟ್ ಈಸ್ ವಾಟ್ ಇಟ್ ಇಸ್. ಅಂಡ್ ಐ ವಾಂಟ್ ಟು, ಆಫ್ ಕೋರ್ಸ್, ಥ್ರೂ ಮೈ ವ್ಲಾಗ್ ಶೇರ್ ದ ಜಾಯ್ that I have, that I'm receiving now from you and your team with the rest of the world. So ನನಗೆ ಅದು ಬಹಳ ಖುಷಿ. So I am, to be honest, I am not an extrovert by nature. Oh, I thought ನೀವು ತುಂಬಾ ಮಾತಾಡೋಕೆ ಇಷ್ಟಪಡ್ತೀರಾ ಅನ್ಕೊಂಡೆ ನಾನು. I'm a Piscean, and I think that one nature of mine is very true to a Piscean. So I'm a little reserved, but I can flow with the water. I can flow like water. I can evolve. And I think that is something that perhaps one has been blessed with. So, nange andre, whether, with Appu sir, God bless his soul, or with the Minister for External Affairs, Honorable Dr. Jaishankar, to me, it is an opportunity to share something that I'm excited about. Whether it was on that banana leaf or through that food walk on VV Puram Food Street. And, everything that I do is unscripted. I don't, like I said, I do a lot of research first. For me, research is very important before picking anything to shoot, right? Because you want to obviously present something that has merit. You also want content to stand the test of time, correct? Andre, nodi, today we're in a very different world with the reels, with the shorts, ugly, ಬೇರೆ ಇದೆ. Wait till the end. Wait till the end. ಅಂದ್ರೆ ನಾವು ಶನಗೆ ನಮ್ದು ಲೈಫ್ ಲೀಡ್ ಮಾಡ್ತಿದ್ದೇವೆ. That's what sometimes I feel. ನಾನ್ ಕೂಡ, I'm a big believer in long form content. But more than that, I'm a big believer in content that leaves a legacy. Content ಒಂದು even 5 years from now, ನಿಮ್ದು ಟಾಕ್ ಅದರಿಂದ ಇನ್ಸ್ಪಿರೇಷನ್ ಸೀಕ್ ಮಾಡಬೇಕು ಅವರು. So to me, that is very important. And therefore, I whatever situation agli, I try to make the most of it. And I'm a big believer in a higher power. I believe that you are always placed in certain situations
ಫಾರ್ ಅ ಪರ್ಪಸ್. ಅದ್ ನಿಮ್ಗೆ ಆವಾಗ ಗೊತ್ತಾಗಲ್ಲ ಬಹುಶಃ. ಆಗುತ್ತಲ್ಲ, ಮೆನಿ ಟೈಮ್ಸ್ ಯು ಆರ್ ಇನ್ ಸರ್ಟನ್ ಸಿಚುವೇಶನ್ಸ್, ಕರೆಕ್ಟ್, ಆವಾಗ ನಿಮ್ಗೆ ಫುಲ್ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಆಮೇಲೆ ಗೊತ್ತಾಗುತ್ತೆ, ಓ that's what helped me, oh that's what made me who I am. So therefore, to answer your question, and I'm sorry I have a very long-winded way of responding to questions. ಪರವಾಗಿಲ್ಲ ಸರ್, ಇನ್ನೂ ಮಾತಾಡಿ, ನಂಗೇನ್ ಬೇಜಾರಿಲ್ಲ. ಅದಕ್ಕೆ ಇದು ಪಾಡ್ಕಾಸ್ಟ್ ಲಾಂಗ್ ಫಾರ್ಮ್ಯಾಟ್. That is what I like. ಅದು ನಂಗೆ ಬಹಳ ಇಷ್ಟ ಆಯ್ತು ನಿಮ್ದು ಫಾರ್ಮ್ಯಾಟ್ ಬಗ್ಗೆ. So I believe that ಏನ್ಸ ಸಿಚುವೇಶನ್ ಇರ್ಲಿ, you have to give it your best, you have to give it your 100%. ನನ್ ನಿಮ್ ಜೊತೆ ಮಾತಾಡ್ತಾ ನಂಗೆ ಅರ್ಥ ಆಗಿದ್ದೇನು ಅಂದ್ರೆ, ಪ್ರಾಯಶಃ ತುಂಬಾ ನೀವು ಮುಂಬೈಯಲ್ಲಿ ಕಳ್ದಿದ್ದೀರಾ ನಿಮ್ ಲೈಫ್ನ. ಅದಾದ್ಮೇಲೆ ಕರ್ನಾಟಕ, ಬೆಂಗಳೂರಿಗೆ ಬಂದ್ರಿ ನೀವು. ಎಸ್ಪೆಷಲಿ ಕರ್ನಾಟಕದ ಜನರಿಗೆ ನೀವು ತುಂಬಾ ಇಷ್ಟ ಆಗ್ಬಿಟ್ರಿ, ಜನರು ಕೂಡ ನಿಮಗೆ ತುಂಬಾ ಇಷ್ಟ ಆದ್ರು. ಯಾಕಂದ್ರೆ ಎಲ್ಲಿ ಹೋದ್ರು ನಿಮ್ಮನ್ನ ಬನ್ನಿ ಕೃಪಾಲ್ ಅವರೇ, ಕೃಪಾಲ್ ಜಿ ಆಯೇ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಬರ್ಮಾಡ್ಕೋತಾರೆ. ನೀವು ಪ್ರೀತಿ ಬಗ್ಗೆ ಮಾತಾಡಿದ್ರಿ. When you connect with people sincerely, with no agendas other than to understand what they're doing, you know, ನೀವು ಚಿಬ್ಳಿ ಇಡ್ಲಿ ಬಗ್ಗೆ ಮಾತಾಡಿದ್ರಿ. When I went and met ಬಾಬು, ನಂದು ಒಂದೇ ಉದ್ದೇಶ ಇತ್ತು, ಇವರು ಒಂದು 50-60 ವರ್ಷದ್ದು ಒಂದು ಲೆಗಸಿ ಪ್ರಿಸರ್ವ್ ಮಾಡ್ತಾರೆ. ಹೇಗೆ ಮಾಡ್ತಿದ್ದಾರೆ ಅದು? ಒಂದು ಚಿಕ್ಕ ಕೋಣೆದಲ್ಲಿ, ಒಂದು ಊರಿನಲ್ಲಿ, ಇಲ್ಲಿಂದ 80 ಕಿಲೋಮೀಟರ್ಸ್ ಹೊರಗೆ. ಸೊ ಅದು ನಂದು ಉದ್ದೇಶ. ಹೇಗೆ ಮಾಡ್ತಾ ಇದ್ದಾರೆ, ಹೇಗೆ ಕಂಟಿನ್ಯೂ ಮಾಡ್ತಿದ್ದಾರೆ ಅವರು ಮತ್ತೆ ಅವ್ರದ್ದು ತಮ್ಮ. ಮನೆಯಲ್ಲಿ ತಾಯಿ ಬ್ಯಾಟರ್ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ನೀವು ಮಾತಾಡುವಾಗ ಅದೆಲ್ಲ ಅವರಿಗೆ ನೀವು ಪ್ರೀತಿ ಕೊಡ್ತಾ ಇದ್ದೀರಿ, ಅವರು ಕೂಡ ಪ್ರೀತಿ ಕೊಡ್ತಾರೆ. ಸೊ ಅದು ಶೋ ಮಾಡುವಾಗ ಬಹಳ ದೇರ್ ಇಸ್ ಅ ಲಾಟ್ ಆಫ್ ಲವ್. ಅದೇ ಪ್ರೀತಿ ಥ್ರೂ ದ ಕ್ಯಾಮ್ರಾ ಜನರ ಹತ್ರ ಹೋಗುತ್ತೆ. ಅಂಡ್ ಐ ಥಿಂಕ್ ದಟ್ಸ್ ವಾಟ್ ಹ್ಯಾಪನ್ಸ್ ರಿಯಲಿ. ಸೊ ವೆನ್ ಯು ಡೂ ಎನಿಥಿಂಗ್ ವಿತ್ ಅ ಲಾಟ್ ಆಫ್ ಸಿನ್ಸಿಯಾರಿಟಿ, ಲಾಟ್ ಆಫ್ ಕಂಪ್ಯಾಷನ್, ಲಾಟ್ ಆಫ್ ಲವ್, ಐ ಥಿಂಕ್ ದಟ್ ಟ್ರಾನ್ಸೆಂಡ್ಸ್, that breaks through that goes, you know, travels through that lens and reaches the viewer. So ಅದಕ್ಕೋಸ್ಕರ I think there's a lot of ಪ್ರೀತಿ, there's a lot of love that I'm grateful for. ನೀವು ಅಂದ್ರೆ ಇವಾಗ ಡೆಮೋಗ್ರಫೀಸ್ ಬೇರೆ ಬೇರೆ ತರ. ಬಿಸಿಲು, ರಾಯಚೂರ್ಗೆ ಹೋದ್ರೆ ಒಣ, ಅಲ್ಲಿ ಬರೀ ಸಮ್ಮರ್, ಹಾಟ್ ಸಮ್ಮರ್, 2 ಸೀಸನ್ ಇರೋದು, ಇಲ್ಲಿ ಬೇರೆ ಏನ್ ಸೀಸನ್ನೇ ಇಲ್ಲ. ಮಂಗಳೂರಿಗೆ ಬಂದ್ರೆ ಕೋಸ್ಟಲ್, ಈ ಕಡೆ ಕೋಲಾರ, ಚಿಂತಾಮಣಿ ಇದೆ, ಮಂಡ್ಯ, ಮೈಸೂರು, ಆ ಬೆಲ್ಟ್ ಒಂದಿದೆ. ಆಮೇಲೆ ಮಧ್ಯ ಬಯಲ್ಸೀಮೆ ಬರುತ್ತೆ, ಯಾವುದು ದಾವಣಗೆರೆ, ರಾಣೆಬೆನ್ನೂರ್, ಚಿತ್ರದುರ್ಗ, ಆಮೇಲೆ ನಮ್ ಧಾರವಾಡ, ಹುಬ್ಳಿ, ಅಲ್ಲಿವರೆಗೂ ಬರುತ್ತೆ. ಬೆಳಗಾಂ ಒಂದ್ ಸ್ವಲ್ಪ ಮಹಾರಾಷ್ಟ್ರೀಯನ್ ಇನ್ಫ್ಲೂಯೆನ್ಸ್ ಇರ್ತದೆ ಅಲ್ಲಿ. ಈ ತರದ್ದು ನೇಟಿವಿಟಿಗಳಿಗೆ ಅವ್ರ ಸ್ಟೇಪಲ್ ಫುಡ್ ಹೇಗೆ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದಾ ನೀವು ನಂಗೆ? ನೋಡಿ, ಐ ಫೀಲ್ ದಟ್ ಎವ್ರಿ ಫುಡ್, ನೀವು ಕರ್ನಾಟಕ as they say is one state but many worlds. So anywhere you go, they would say every 100 kilometers the food changes. ಹೌದು. And I would say sometimes even in shorter distances you will find the food changes. Food is a function of, I think, the soil. ಅಲ್ಲಿ ಏನ್ ಬೆಳೆಯುತ್ತೆ, right? So like ನೀವು ನಾರ್ತ್ ಕರ್ನಾಟಕ ಹೇಳಿದ್ರಿ, ವೆರಿ ರಿಚ್ ಡಾರ್ಕ್ ಸಾಯಿಲ್, ವೆರಿ ಫರ್ಟೈಲ್ ಸಾಯಿಲ್. ಅಲ್ಲಿದು ವೆಜಿಟೇಬಲ್ಸ್ ನೀವು ಟೇಸ್ಟ್ ಮಾಡಿದ್ರೆ ಅದರದ್ದು ಒಂದು ರುಚಿಯೇ ಬೇರೆ, ರೈಟ್? ದ ವಾಟರ್, ನೀವು ನಾರ್ತ್ ಕರ್ನಾಟಕ ಇನ್ನೊಂದು ಎಕ್ಸಾಂಪಲ್ ತಕೊಳ್ಳೋಣ. ನೀವು ಅಲ್ಲಿದು ಜೋಳದ ರೊಟ್ಟಿ ತಿಂದ್ರೆ, ಇಲ್ಲಿದು ಜೋಳದ ರೊಟ್ಟಿ ತಿಂದ್ರೆ ವ್ಯತ್ಯಾಸ ಇದೆ. ನೀವು ಜವಾರ್ ಅಲ್ಲಿಂದ ತನ್ನಿ, ಅಲ್ಲಿಂದ ಗ್ರೈಂಡ್ ಮಾಡಿ ತನ್ನಿ, ಮತ್ತೆ ವ್ಯತ್ಯಾಸ ಇದೆ. ಯಾಕೆ? ನೀರಿದು ವ್ಯತ್ಯಾಸ. ದಿ ಅದರ್ ಥಿಂಗ್ ಇಸ್ ವೆದರ್. ನೀವು ಹೇಳಿದ್ರಿ ರಾಯಚೂರಿನಲ್ಲಿ ಹಾಟ್, ರಾಣಿಬೆನ್ನೂರ್, ಗದಗ್, ಆ ಕಡೆ ಎಲ್ಲ ಭಯಂಕರ ಬಿಸಿಲಿದೆ, ಭಯಂಕರ ಬಿಸಿಲಿದೆ. ಬಟ್ ಏನಾಗುತ್ತೆ ಅಂದ್ರೆ ಚಿಲ್ಲೀಸ್ ಬೆಳೆಯುತ್ತೆ, ಲಾಟ್ ಆಫ್ ಚಿಲ್ಲೀಸ್ ದಟ್ ಗ್ರೋ. ನಾವ್ ನೋಡಿ, ನೀವು ಚಿಲ್ಲೀಸ್ ತಿನ್ನುವಾಗ, ಸ್ಪೈಸಿ ಫುಡ್ ತಿನ್ನುವಾಗ ಏನಾಗುತ್ತೆ? ಖಾರ ಆಗತ್ತೆ, ನೀರ್ ಬರುತ್ತೆ ಎಲ್ಲ ಕಡೆಯಿಂದ, ಫುಲ್ ಶವರ್, ಸ್ವೆಟ್ ಮಾಡ್ತೀರಾ, ಕಾಂಡೆನ್ಸೇಷನ್ ಆಗತ್ತೆ, ನಿಮ್ದು ಬಾಡಿ ತನ್ನಷ್ಟಕ್ಕೆ ಕೂಲ್ ಆಗುತ್ತೆ. ಸೊ ಐ ಫೀಲ್ ದಟ್ ಎವ್ರಿ ಪ್ಲೇಸ್, ಲೈಕ್ ನೀವು ಸೌತ್ ಕ್ಯಾನ್ರಾ ಹೋದ್ರೆ, ಸೌತ್ ಕ್ಯಾನ್ರಾ ಹೋದ್ರೆ ಅಲ್ಲಿ ಬಹಳ ಕೋಕೋನಟ್ಸ್ ಇದೆ. ಸೊ ಎವ್ರಿ ಆಸ್ಪೆಕ್ಟ್ ಆಫ್ ದ ಡಿಶ್ ವಿಲ್ ಹ್ಯಾವ್ ಕೋಕೋನಟ್. ನೀವು ಉಡುಪಿ ಕಡೆ ಬಂದ್ರೆ ಅಲ್ಲಿ ನೋಡಿ, ಅಲ್ಲಿ ದ ಕಲ್ಚರ್ಸ್, ಟ್ರೆಡಿಷನ್ಸ್, Krishna temple, Krishna mata. So Ali, if you look at the food, which is more sattvic, Udupi and areas around there, the food is more sattvic. Now Allinda new South Canara in the Uttara, North Canara hodre, you have a completely different kind of cuisine that's coming, which is probably more dominated also by fish.
South Canada kuda ide. But if you look at what is happening in North Canada, you will find some influences that are probably drawing a little bit from Goa. Right? You know, if you look at the people now Saraswat cuisine helteve. Now Saraswat cuisine, I was talking the other day to a friend of mine who's a very big doctor. ಅವ್ರು ಹೇಳ್ತಿದ್ರು ನಂಗೆ, ಸೊ ಈಸ್ ಅ GSB, ಗೌಡ್ ಸಾರಸ್ವತ್ ಬ್ರಾಹ್ಮಣ್. ಸೊ ಅವರು ಜನರು ಗೋವಾದಿಂದ ಮೈಗ್ರೇಟ್ ಆದ್ರು. ಕರೆಕ್ಟ್. So they got their cultures, their traditions from Goa, and they married it into what's happening here. So if you look at that Uttara Kannada belt, ಅಲ್ಲಿ ನಿಮ್ಗೆ ಅದೆಲ್ಲ ಸ್ವಲ್ಪ ಸಿಕ್ಕತ್ತೆ. ಸೊ ಅಲ್ಲಿ ಸ್ವಲ್ಪ ತೆಪ್ಪಳ್ಳಿ ಯೂಸ್ ಮಾಡ್ತಾರೆ ಸ್ಪೈಸಿಂಗ್ ಗೆ. ಆಮೇಲೆ ಅಂಸೋಲ್. Correct. So they use a Garcinia. ಈ ಕಡೆ ನಮ್ದು ಸೌತ್ ಕ್ಯಾನರಲ್ಲಿ ಜಾಸ್ತಿ ನಾವು ಟ್ಯಾಮರಿನ್ ಯೂಸ್ ಮಾಡ್ತೇವೆ, ಅಲ್ಲಿ ಸ್ವಲ್ಪ ಗಾರ್ಸಿನಿಯಾ ಯೂಸ್ ಮಾಡ್ತಾರೆ. ಸೊ ಐ ಥಿಂಕ್ ಕೊಡಗು ಬಗ್ಗೆ ಮಾತಾಡಿದ್ರಿ ನೀವು. ಕೊಡಗಿನಲ್ಲಿ a lot of the food that if you look at the traditions, Kodagu people, Kodavas are warriors. So if you look at their traditions, a lot of it earlier would perhaps revolve around game, right? Around meat. What they would hunt. Even of course there's no hunting and all of that. But if you look at their diets, people now Kodagu ಬಗ್ಗೆ ಮಾತಾಡುವಾಗ ಬರೀ ನಾವು ಪಂದಿ ಕರಿ ಎಲ್ಲ ಹೇಳ್ತೇವೆ. But a lot of the cuisine that they do there, ಮನೆಯಲ್ಲಿ vegetarian ಇದೆ, which is foraged. So ferns ಆಗ್ಲಿ, ನಿನ್ನೆ ನಮ್ದು ಒಂದು ಫ್ರೆಂಡ್ ಅವ್ರು ನಂಗೆ ಪಿಕ್ಚರ್ಸ್ ಕಳಿಸಿದ್ರು, ವೈಲ್ಡ್ ಮಶ್ರೂಮ್ಸ್. They look like enoki mushrooms. ನೀವು ವೆಸ್ಟ್ ನಲ್ಲಿ enoki mushrooms ಸಿಕ್ಕತ್ತೆ, ಏಷ್ಯಾನಲ್ಲಿ ಆ ತರ ಇದೆ. So I think bamboo shoots. So a lot of things that are used. So I think in every place it is a function of the land. Of course there's a water, and then the people and the traditions behind that people. Mandyanalli hodre lot of ragi alla yake. I think a lot of people there are agrarians, they are agriculturists. Right? Of course millets grow very well, but new millet tinvaga it sustains you. Low release fuel for the rest of the day. Correct? It's a low GI. Now ivatella helteve low GI food, adu digest agate over a period of time, but they needed that energy. So andre ನೀವು ಬೆಳಿಗ್ಗೆ ತಿಂದ್ರೆ ಸಾಯಂಕಾಲವರೆಗೆ till the sun goes down, you need to have the energy to sustain you. ಸೊ ತುಂಬಾ ಸಲ ಏನ್ ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ ಎರಡೇ ಕಾನ್ಸೆಪ್ಟ್ ಇದ್ದಿದ್ದು ಮೀಲ್. ಒಂದು ಫಾರ್ ದ ಸನ್ರೈಸ್, ಒನ್ ಬಿಫೋರ್ ದ ಸನ್ಸೆಟ್ ಅಂತ. ಆಮೇಲೆ ಬ್ರಿಟಿಷರ್ಸ್ ಎಲ್ಲ ಬಂದಾದ್ಮೇಲೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಈ ತರ ಎಲ್ಲ ಆಗಕ್ ಶುರು ಆಯ್ತು. ನಿಮ್ ಪ್ರಕಾರ ಏನ್ ಅನ್ಸುತ್ತೆ, ವಾಟ್ ಇಸ್ ದ ಬೆಸ್ಟ್ ಡಯಟ್ ಫಾರ್ ಅಸ್? ಇಸ್ ಇಟ್ 2 meals a day or 3 meals a day or 4 meals a day? What do you think? See, I think to answer the last part of your question first, I think there is no one size fits all alla. See, ಎಲ್ಲರದ್ದು ಬಾಡಿ ಕಾನ್ಸ್ಟಿಟ್ಯೂಷನ್ ಬೇರೆ ಇರುತ್ತೆ. ಕೆಲವರಿಗೆ ಬಹುಶಃ ಅವರಿಗೆ ಹೈ ಮೆಟಬಾಲಿಸಮ್ ರೇಟ್ ಇರುತ್ತೆ, ನಿಮ್ಗೆ ಬಹುಶಃ ಲೋ ಮೆಟಬಾಲಿಸಮ್ ರೇಟ್ ಇದೆ. ಸೊ ದಿ ಅಮೌಂಟ್ ಆಫ್ ಫುಡ್ ದಟ್ he should eat, ಅವ್ರ ಏನ್ ಇಂಟರ್ವಲ್ಸ್ ಅಲ್ಲಿ ತಿನ್ಬೇಕು, ಬೇಸ್ಡ್ ಆನ್ ಹಿಸ್ ಬಾಡೀಸ್ ಫಿಸಿಯಾಲಜಿ. So I think that is, it's very difficult to answer unless one knows what is the body type. But to go back to the other point that you said, ಹಳೆ ಕಾಲದಲ್ಲಿ ನಮ್ದು ಆನ್ಸಿಸ್ಟರ್ಸ್ ನೀವು ಹೇಳಿದ ಪ್ರಕಾರ ವಿತ್ ದ ಸನ್ರೈಸ್ ತಿಂತಿದ್ರು ಒಂದ್ ಮೀಲ್, ಸನ್ಸೆಟ್ ಆಗೋ ಮುಂಚೆ ಮೀಲ್ ಫಿನಿಶ್ ಮಾಡ್ತಿದ್ರು. ರೈಟ್? ಸೊ ದೇ ಬಾಡಿ ಕ್ಲಾಕ್ ವಾಸ್ ಕಂಪ್ಲೀಟ್ಲಿ ಅಲೈನ್ಡ್ ಟು ನೇಚರ್, ಸರ್ಕೇಡಿಯನ್ ರಿದಮ್. ಕರೆಕ್ಟ್, ದ ಸರ್ಕೇಡಿಯನ್ ರಿದಮ್. ಇವತ್ತು ನಾವು ಟುಡೇ ಇಫ್ ಯು ಲುಕ್ ಎಟ್ ಇಟ್ ಫಂಡಮೆಂಟಲಿ, ನಾನು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಪ್ರಾಕ್ಟೀಸ್ ಮಾಡ್ತೇನೆ. ವಾಟ್ ಇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್? ವಾಟ್ ಐ ಆಮ್ ಟ್ರೈಂಗ್ ಟು ಡೂ is that I'm trying to, if you look at it, it is in a manner of speaking, you're going back to those same concepts. You say, I'm going to eat only in 8 hours, 8-hour time window, or I'm going to eat only in a 12-hour time window. You're going to that perspective. You may not eat before sunset. Your last meal may be a little later perhaps, but that is what it is. In fact, I want to go a little deeper, and this is my observation that I want to share. ಇವಾಗ ಎಲ್ಲ ರಿಲಿಜನ್ಸ್ ಅಲ್ಲೂ ಫೆಸ್ಟಿವಲ್ಸ್ ಡಿಸೈನ್ ಮಾಡಿದ್ದಾರೆ, ಫಾಸ್ಟಿಂಗು ಡಿಸೈನ್ ಮಾಡಿದ್ದಾರೆ. ಸೇ ಇನ್ ಹಿಂದೂ ಕ್ಯಾಲೆಂಡರ್ ಏಕಾದಶಿ ಯೂಶಲಿ 36 hours ಫಾಸ್ಟ್ ಮಾಡ್ತಾರೆ. ಲೆಂಟ್ ಅಲ್ಲಿ ದ ಮೋಸ್ಟ್ ಫೇವರೇಟ್ ಥಿಂಗ್ ಮೋಸ್ಟ್ಲಿ ಮೀಟ್ ಬಿಡ್ತಾರೆ ಜನ. ಆಮೇಲೆ ರಂಜಾನ್ ಟೈಮ್ ಅಲ್ಲಿ ಫಾಸ್ಟಿಂಗ್ ಮಾಡ್ತಾರೆ. ಸೊ ಎಲ್ಲಾ ರಿಲಿಜನ್ ಅಲ್ಲೂ ಬೇಸಿಕಲಿ ಫಾಸ್ಟಿಂಗ್ ಅನ್ನೋ ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ಇಂಪ್ಲಾಂಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತೀರಾ ನೀವು? I think it is a way of cleansing your body. ಅಲ್ಲ, I think, ನೋಡಿ, like
right in the beginning we spoke about it. ನೀವು ಏನ್ ಸಹ ಮಾಡಿದ್ರೆ ಲೈಫ್ ನಲ್ಲಿ ಬ್ಯಾಲೆನ್ಸ್ ಇರ್ಬೇಕು. Correct. So Namdu ancestors, when they finished their last meal for the day, that was enough to sustain them through to the next day. Namdu body nalli kuda sumar reserves ide. We have stored enough. We've stored enough. Like I said earlier, round is also a shape. When you said I'm in shape. So now if you keep feeding your body, the body will ready food sikta ide, but for the body to secure the food from all that you've built around your belly is more difficult. Correct. So I think fasting is about cleansing oneself. When you, I think fasting also brings a certain approach, a certain austerity. Today we live in a world of excesses. ಅಲ್ಲ, ಇನ್ಫ್ಯಾಕ್ಟ್ ನಾನು ಏನಕ್ಕೆ ಈ ವಿಚಾರ ಹೇಳ್ದೆ ಅಂದ್ರೆ, ಐ ಥಿಂಕ್ ತಿನ್ನೋದನ್ನ ಯಾರು ಅಭ್ಯಾಸ ಮಾಡ್ಕೋತಾರೋ ಅವ್ರು ಫಾಸ್ಟಿಂಗ್ ಅಭ್ಯಾಸ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. What do you say? I 100% agree with that. And I've been very open about this fact. When ಜನರು ನಂಗೆ ಬಹಳ ಬಂದು ಕೇಳ್ತಾರೆ, ನೀವು ಹೇಗೆ ನೀವು ಸಸ್ಟೈನ್ ಮಾಡ್ತೀರಾ, ನೀವು ಇಷ್ಟು ವಿಡಿಯೋಸ್ ನಲ್ಲಿ ಇಷ್ಟು ತಿಂತಾ ಇದ್ದೀರಾ? ಅದೇ ನಾನು ಹೇಳ್ತೇನೆ, ಯು ಹ್ಯಾವ್ ಟು ಫೈಂಡ್ ದಟ್ ಬ್ಯಾಲೆನ್ಸ್. I fast. Now, for example, just to make it more relatable, ನಿನ್ನೆ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿದೆ. ಊಟಕ್ಕೆ ಏನ್ ಮಾಡಿದೆ? ಚಿಕ್ಕಡುಕಾಯಿ ಗೊತ್ತಾ? ಪಲ್ಯ. ಚಿಕ್ಕಡುಕಾಯಿ ತಿಂದೆ, ಸ್ವಲ್ಪ ಅನ್ನ ತಿಂದೆ, ಸ್ವಲ್ಪ ದಾಲ್ ತಿಂದೆ. ಅದರೊಟ್ಟಿಗೆ ಒಂದು ವೆರಿ ಸಿಂಪಲ್ ಬರೀ ಒಂದು ರೆಡ್ ಚಿಲ್ಲೀಸ್, ಸಾಲ್ಟ್, ಪೆಪ್ಪರ್ ಹಾಕಿ ಒಂದು ಆಮ್ಲೆಟ್ ವಿದೌಟ್ ಆನಿಯನ್ಸ್. ಅದು ನಂದು ಲಂಚ್ ಇತ್ತು. ಆಮೇಲೆ ಸಾಯಂಕಾಲ ನಂದು ಡಿನ್ನರ್ ವಾಸ್ ಓನ್ಲಿ ಫ್ರೂಟ್ಸ್. I had some pear, some apple. That's all I had. Jamun tinde. And I'm here now at 12 o'clock. Andre nange already on 16 hours agide. So do you feel that I look tired? No, you don't look tired. Yeah. That is because my body is still eating. I'm not eating, my body is still eating for me. Yeah, exactly. There is a phrase called, English, Kannadalli ಏನು ಹೇಳಕ್ಕೆ ಗೊತ್ತಿಲ್ಲ, but it's called, the concept is called autophagy. ಅಂದ್ರೆ ಬಾಡಿ ಈಟ್ಸ್ ಬಾಡಿ ಬೇಸಿಕ್. ಕರೆಕ್ಟ್. ದೇಹ ತಿನ್ನತ್ತೆ. ಕರೆಕ್ಟ್. ಅಂಡ್ ನನ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಶನ್ ನಾನು ನಿಮ್ಮಲ್ಲಿ ನೋಡಿದ್ದೇನು ಅಂದ್ರೆ, ನೀವು ತುಂಬಾ ಕಡೆ ಚಿಕ್ಕ ಜಾಗಗಳನ್ನ ಹುಡ್ಕೊಂಡು ಹೋಗ್ತೀರಾ. ಅಂದ್ರೆ ತುಂಬಾ ದೊಡ್ಡ ಹೋಟ್ಲಿಗೆ ಹೋಗಿ, ಅಫ್ಕೋರ್ಸ್ ನೀವು ತಾಜಲ್ಲೆಲ್ಲ ಕೆಲಸ ಮಾಡಿದವರು ಹಿಂಗೊಂದು ಫೋರ್ಕ್ ಸ್ಪೂನ್ ಎಲ್ಲ ಇಟ್ಕೊಂಡು ದಿಸ್ ಇಸ್ ಅಮೇಸಿಂಗ್ ಅಂತ ಹೇಳ್ಬೋದಾಗಿತ್ತು. ಬಟ್ ಯಾಕೆ ನೀವು ಚಿಕ್ಕ ಜಾಗಗಳನ್ನ ಹುಡ್ಕೊಂಡು ಹೋಗ್ತೀರಾ? ಯಾಕೆ ನೀವು ಕಾಮನ್ ಮ್ಯಾನ್ ಲೆವೆಲ್ ಅಲ್ಲಿ ಇರುವಂತಹ ಎಷ್ಟೋ ಜನರನ್ನ ನಿಮ್ ಶೋನಲ್ಲಿ ತೋರಿಸ್ತೀರಾ ನೀವು? ಯಾಕೆ? ವಾಟ್ ಇಸ್ ದ ಇಂಟೆಂಟ್ ಬಿಹೈಂಡ್ ಇಟ್? ನಾನು ಯಾಕೆ ಆ ತರ ಸಬ್ಜೆಕ್ಟ್ಸ್ ಚೂಸ್ ಮಾಡ್ತೇನೆ? ಸಿ, ಟುಡೇ ವಾಟ್ ಎವರ್ ಯು ಮೇ ಬಿ ಇನ್ ಸೊಸೈಟಿ, ಏನ್ ಲೆವೆಲ್ ಆಗ್ಲಿ, ಎಲ್ಲಿ ಯು ಮೇ ಬಿ ಸ್ಟೇಯಿಂಗ್ ಇನ್ ಅ ಫ್ಯಾನ್ಸಿ ಪ್ಲೇಸ್, ಡ್ರೈವಿಂಗ್ ಸಮ್ ಫ್ಯಾನ್ಸಿ ಕಾರ್. ದಿ ಎಂಡ್ ಆಫ್ ದ ಡೇ ನಮ್ಗೆ ಏನಿದೆ? ಫುಡ್ ಇಸ್ ವಾಟ್? ಫುಡ್ ಸರ್ವ್ಸ್ ಅ ಫಿಸಿಯೋಲಾಜಿಕಲ್ ಬೇಸಿಕ್ ನೀಡ್. ಕರೆಕ್ಟ್. ಊಟ ಇದ್ರೆ ನಾವು ಇದ್ದೇವೆ. Without food, can we survive? Not for too long, right? So at the end of the day, food serves a basic physiological need, right? As you move that food higher up, the same new idli takondre, as you move it from a chiblu idli to a fine dining to a 5-star, ಅದಕ್ಕೆ ಎಲ್ಲ ಬೇರೆ ಲೇಯರ್ಸ್ ಬರುತ್ತೆ. ನಾನು ಮೊನ್ನೆ ಒಂದು ನೋಡಿದೆ ಇನ್ಸ್ಟಾಗ್ರಾಮ್ ನಲ್ಲಿ, ಒಂದು ಇಡ್ಲಿ ತಕೊಂಡ್ರು ಅವರು, ಮ್ಯಾಂಗೋ ಕಟ್ ಮಾಡ್ತಾರಲ್ಲ, ಮ್ಯಾಂಗೋ ನೀವು ಹಾಫ್ ಮಾಡಿ ಕಟ್ ಮಾಡಿ ಸ್ಕೋರ್ ಮಾಡ್ತಾರಲ್ಲ, ಮತ್ತೆ ಅಪ್ ಟರ್ನ್ ಮಾಡಿದ್ರೆ ಏನ್ ಬರುತ್ತೆ, ಅದು ಮ್ಯಾಂಗೋದು ಡೈಸಸ್ ಬರುತ್ತೆ. ಹೌದು, ಆ ತರ ಇಡ್ಲಿಗೆ ಮಾಡಿದ್ರು. ಸೊ ನಾನು ಐ ಹ್ಯಾಡ್ ಅ ಲಾಟ್ ಆಫ್ ಕ್ವೆಶ್ಚನ್ಸ್ ಅಂಡ್ ಐ ಆಮ್ ನಾಟ್ ಗೋನ್ ಡೆಲ್ವ್ ಇಂಟು ದಟ್. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ, ಯೋರ್ ಬೇಸಿಕ್ ಇಡ್ಲಿ ಇಸ್ ಅಟ್ ದಟ್ ಬೇಸಿಕ್ ಲೆವೆಲ್. ನನ್ಗೆ when I wanted to explore food, I wanted to explore food at its most basic, unpretentious origin. I am not interested in how the chiblu idli has traveled to Bengaluru and somebody is doing that chiblu idli. That's fine. And it may be for somebody else to explore. But ನನಗೆ ಇಂಟ್ರೆಸ್ಟ್ ಅಂದ್ರೆ ಅಲ್ಲಿ ಅದು ಹಳ್ಳಿದಲ್ಲಿ ಹಳಗೂರ್ನಲ್ಲಿ ಒಂದು ಸ್ಥಾಪನೆ ಆಗಿದೆ 50-60 ವರ್ಷ ಹಿಂದೆ. ಯಾಕೆ ಆ ತರ ಸ್ಥಾಪನೆ ಆಯ್ತು ಅದು ಇಡ್ಲಿದು? ಯಾಕಂದ್ರೆ ಆವಾಗ ನಮ್ಮ ಹತ್ರ ಇದು ಇಡ್ಲಿ ಕುಕ್ಕರ್ಸ್ ಅದೆಲ್ಲ ಏನಿರ್ಲಿಲ್ಲ. ಬರೀ ಅದು ಚಿಬ್ಲು ಇತ್ತು, ಅದರಿಂದ ಬುಟ್ಟಿ ಮಾಡ್ತಿದ್ರು, ಸ್ವಲ್ಪ ಬಟ್ಟೆ ಹಾಕಿ ಇಡ್ಲಿ ಹಾಕಿ ಅದರಲ್ಲಿ ಮಾತ್ರ ಅದು ಮಾಡ್ತಾ ಸಿ ನೋಬಡಿ ಸೆಡ್. ಬಾಬು ಅವ್ರದ್ದು ತಂದೆ ಹೇಳಿಲ್ಲ, ಓ ನಾನು ಇವತ್ತೊಂದು ಇನ್ವೆನ್ಷನ್ ಮಾಡಬೇಕು ನಂಗೆ. ದ್ಯಾಟ್ ವಾಸ್ ದ ವೇ ಹಿ ಕುಡ್ ಡೂ ಇಟ್.
ಇವಾಗ ಒಂದು ಇನ್ವೆನ್ಷನ್ ಆಗಿದೆ. ಸೊ ನನಗೆ ವಾಟ್ ಎಕ್ಸೈಟ್ಸ್ ಮೀ ದ ಮೋಸ್ಟ್ is to go there. ಅದಕ್ಕೆ if you look at most of my shows is about history, is about going back. Maybe that inspires somebody else to do something, that is fine, great. But ನನಗೆ ಅದು ಎಕ್ಸ್ಪ್ಲೋರ್ ಮಾಡಬೇಕು, ನನಗೆ ಅದು ನಾನು ಲೈಟ್ಗೆ ಅದರಲ್ಲಿ ನನಗೆ ಸ್ವಲ್ಪ ಬೆಳಕು ಹಾಕಬೇಕು, ನನಗೆ that's why I like to do that. Of course, as part of the shows that I do, I also like to help businesses, like to give people recognition. And therefore, there may be some places that have come maybe 2 years ago, 3 years ago. But I like their way of thinking. Andre recently, some time back, I did Padmanabh Nagar kade Brahmin's Veg Corner ante. You know, there's this very young lady entrepreneur, engineering madidru, avurdu husband professor. They wanted to do some traditional food in a certain way. There was a certain honesty to what they wanted to do that appealed to me, and I felt I should share that story. You know, somebody else, in fact, Jagli Tindi, ಇನ್ನೊಂದು ಜಾಗ. ಅಲ್ಲಿಗೆ ಬರ್ತಾ ಇದ್ದೆ ನಾನು, ಸುಹಾಸ್. ಸೊ ಅವರು ಮತ್ತೆ ಅವ್ರದ್ದು ಮಿಸ್ಸಸ್, they're trying to Raksha and Suhas, they're trying to bring the traditions of South Canara, Kundapura, Bengaluru, in the food. So I like to showcase that because I hope it will inspire people. See, you think for a moment, if you didn't have all this, what a loss it would be. In 5 years down the line, you will not have anything else. You will only be eating, whatever else the consumeristic world wants to feed you. We have to hold on to our traditions. It leads me to 2 different stories. ಒಂದು, ಅಲ್ಲಿ ಮೊದಲು ಜಗ್ಲಿ ತಿಂಡಿ ಅಂತಿತ್ತು, ನೀವು ಮೆನ್ಷನ್ ಮಾಡಿದ್ರು, ರಕ್ಷಾ ಅಂಡ್ ಸುಹಾಸ್ ಅವ್ರಾಗ್ಬೋದು, ಅಥವಾ ನಮ್ಮ ನೆಲಮಂಗಲ ಹತ್ರ ಇರೋ ಮಾಲ್ಗುಡಿ ಮೈಲಾರಿ ಮನೆ. ಈ ಕತೆ ನಾನು ಹೇಳಲೇಬೇಕು. ಏನಕ್ಕೆ ಅಂದ್ರೆ, ನಂಗೆ ಏನಕ್ಕೆ ಕೃಪಾಲ್ ಅವ್ರ ಮೇಲೆ ಅಷ್ಟು ಗೌರವ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ಒಂದ್ಸಲ ಲಾಕ್ಡೌನ್ ಅಲ್ಲಿ ಪಾಪ ಈ 2 ಹೋಟೆಲ್ಗಳು ಲಾಕ್ಡೌನ್ ಒಂದ್ ಸ್ವಲ್ಪ ದಿವಸ ಮುಂಚೆ ಓಪನ್ ಆದ್ವು, ಇಮಿಡಿಯೇಟ್ ಆಗಿ ಲಾಕ್ಡೌನ್ ಆಗೋಯ್ತು. ಸೊ ಹಾಗಾಗಿ ಜನ ಬರಕ್ ಆಗ್ತಾ ಇರ್ಲಿಲ್ಲ, ಅವ್ರ ಬಂದ್ ಫುಡ್ ಸ್ಯಾಂಪಲ್ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಕಸ್ಟಮರ್ ಬೇಸ್ ಇರ್ಲಿಲ್ಲ. ಹೆಂಗಪ್ಪ ಈ ಬಿಸ್ನೆಸ್ ನಾವು ಮುಂದಕ್ಕೆ ಕರ್ಕೊಂಡು ಹೋಗೋದು, 10-15 ಜನ ಎಂಪ್ಲಾಯೀಸ್ ಇದಾರೆ, ನಮ್ಗೆ ಬಾಡಿಗೆಗಳು ಕಟ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಹೆಂಗೋ ತಳ್ಕೊಂಡು ದೇಕ್ಕೊಂಡು ಆ 3 ತಿಂಗಳು ಲಾಕ್ಡೌನ್ ಸಾಕೊಂಡು ಮುಂದಕ್ಕೆ ಹೋದ್ರು. ಅದಾದ್ಮೇಲೆ ಇನ್ನೇನ್ ಮುಚ್ಚೋ ಸ್ಥಿತಿಗೆ ಬಂದ್ಬಿಟ್ಟಿತ್ತು 2 ಹೋಟೆಲ್. ಆಗ ಕೃಪಾಲಮ್ಮನ ಅವರು ಅಲ್ಲಿ ಬೈಂದೂರು ಜಗ್ಲಿ ತಿಂಡಿಗೆ ಅಲ್ಲಿ ಮಾಡೋ ಕೊಟ್ಟೆ ಕಡುಬು ಎಲ್ಲ ಬಹಳ ಚೆನ್ನಾಗಿ ಸೊಗಸಾಗಿ ತೋರಿಸಿ ಬಾಯಲ್ಲಿ ನೀರ್ ಬರೋ ಹಾಗೆ ಮಾಡಿದ್ರು. ಇನ್ಫ್ಯಾಕ್ಟ್ ಮಾಲ್ಗುಡಿ ಮೈಲಾರಿ ಮನೆಗೆ ಹೋಗಿ ಚೆನ್ನಾಗಿ ಎಲ್ಲ ಬೆಲ್ಟಿಂಗು ಮಾಡಿದ್ರು, ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು. ಅದಾದ್ಮೇಲೆ ಅವ್ರ ಬಿಸ್ನೆಸ್ ಎಷ್ಟು ಚೆನ್ನಾಗಿ ರಿವೈವ್ ಆಯ್ತು. ಟುಡೇ ದೇ ಆರ್ ಡೂಯಿಂಗ್ ವೆರಿ ವೆಲ್ ಫಾರ್ ದೆಮ್ ಸೆಲ್ಫ್. ಅಂಡ್ ಈ ತರ ಸುಮಾರು ಜನ ಆಂಟ್ರಪ್ರನರ್ಸ್ಗೆ, ಚಿಕ್ಕ ಹೋಟೆಲ್ನವ್ರಿಗೆ ಕೃಪಾಲಮ್ಮನ್ನ ಅಂದ್ರೆ ಅವ್ರಿಗೊಂಥರ ದೇವ್ರ ಸಮಾನ. ಅಯ್ಯೋ ಸರ್, ನಮ್ಗೆ ದಿ ಗೇವ್ ಅಸ್ ಅವರ್ ಲೈಫ್ ಬ್ಯಾಕ್ ಅನ್ನೋ ತರ ದೇ ಹ್ಯಾವ್ ಹೈಯೆಸ್ಟ್ ರಿಗಾರ್ಡ್ಸ್ ಫಾರ್ ಯು. ಅದಕ್ಕೆ ನಮ್ಗೆ ನಿಮ್ಮ ಮೇಲೆ ತುಂಬಾ ಗೌರವ. ಯಾಕಂದ್ರೆ ಯು ಹ್ಯಾವ್ ಎನೇಬಲ್ಡ್ ಸೋ ಮೆನಿ ಪೀಪಲ್ ಅಂಡ್ ಬಿಸ್ನೆಸಸ್ ಅನ್ನೋದು ನನಗನ್ನಿಸ್ತು. ಈ ತರ ನಿಮ್ಗೆ ಯಾವ್ದಾದ್ರು ಮನಮುಟ್ಟೋ ಸ್ಟೋರಿ ನಿಮ್ಗೆ ಗೊತ್ತಾಯ್ತಾ ಯಾವ್ದಾರು? ಆದ್ರೆ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಇನ್ಫ್ಲೂಯೆನ್ಸ್ ಮಾಡಿ ಅವ್ರಿಗೆ ಚೆನ್ನಾಗಿರೋದು ಯಾವ್ದಾದ್ರು ಸ್ಟೋರಿ ಹೇಳ್ಬೋದಾ ನಂಗೆ? ಸೊ ಸಂಬಡಿ ನಿನ್ನೆ ಒಂದು ಮೆಸೇಜ್ ಬಂತು, ಇವರು ಮಸ್ತ್ ಮರಾಠಿ ಅಂತೆ ಒಂದು ಜಾಗ. ಸೊ ಅವ್ರ ಬಗ್ಗೆ ನಾನು ಶೋ ಮಾಡಿದ್ದು ಒಂದು 3 ತಿಂಗಳ ಹಿಂದೆ. ಚಿಕ್ಕ ಜಾಗ, ಬರೀ ಒಂದು ಐಟಮ್ ಮಾಡ್ತಾರೆ ಅವರು, ಮಿಸಳ್ ಪಾವ್ ಮಾಡ್ತಾರೆ, ಒಂದು ವಡಾ ಪಾವ್ ಮಾಡ್ತಾರೆ. ವುಡ್ ಫೈರ್ ನಲ್ಲಿ ನೀವು ರೆಸ್ಟೋರೆಂಟ್ ಎಂಟರ್ ಮಾಡಿದ್ರೆ ನಿಮ್ಗೆ ಅದು ಸ್ಮೋಕಿನೆಸ್ ಬರುತ್ತೆ. ನಮ್ಗೆ ಇಲ್ಲಿ ಬೆಂಗಳೂರಿನಲ್ಲಿ. So I did a show and I enjoyed what they did. Yesterday he sent me a message with a photo of a new place saying 3 months agide, namge alli demand cope ಮಾಡ್ಲಿಕ್ಕೆ ಆಗಲ್ಲ, we've moved to a new place. You know, so I get a lot of that encourages me, because the kind of work that I want to do, I want to create impact. I just spoke to you about 2.5 million viewers, subscribers. Nanu nodta illa. I don't think of all that. When I'm doing a show, I'm saying, how can I impact someone? How can I impact someone's lives? If they're doing great work, how can I create impact? And that is for me the most important thing to do. Ninne nange ondo ladydu message bantu. See, impact is both sides. Establishments, yes, I think that has been well documented.
in a lot of places, whether it's a Hoskote biryani, whether it's a Malika biryani, whether it is the places that we just spoke about, or a Chiblu idli. We did a show, and when I went, Babu was idli ಮಾಡ್ತಿದ್ರು, ದೋಸೆ ಹಾಕ್ತಿದ್ರು, ಅವ್ರದ್ದು ತಮ್ಮ ಅದು ಕಟ್ಟೆನಲ್ಲಿ ಎಲ್ಲ ವಿಲೇಜರ್ಸ್ ಆಗ್ತಿದ್ದು. Maybe in a day 100 people. Now video release ಮಾಡಿದ್ದೇವೆ, I think on Friday, if I'm not mistaken, or Wednesday, I'm not sure. That weekend, 800 people. 800 people. Now, to me, he did not know how to handle. ನೀವು ಇಡ್ಲಿ ಮಾಡುವಾಗ, ದೋಸೆ ಮಾಡುವಾಗ ಹಿಟ್ಟು ಕಳ್ಸಿರಲ್ಲ, ನಾನು ಫೋನ್ ಮಾಡ್ತೇನೆ ಮುಂಚೆವೆ, ಸ್ವಲ್ಪ ಜನರು ಬರ್ಬೋದು. But if you're preparing for 100 people, you can maybe at the most prepare for 200 people. That's their bandwidth. Yeah, that's a bandwidth. But suddenly what happens? But over a period of time, of course, things stabilize. So my whole ಉದ್ದೇಶ ಅಂದ್ರೆ ನನಗೆ ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು. ಇಂಪ್ಯಾಕ್ಟ್ ಫಾರ್ ಪೀಪಲ್, ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ಸ್ ಟು ಹೆಲ್ಪ್ ದೆಮ್. Because I want those stories to be preserved. I want that food to be preserved. Nandu adu interest. I want what they're doing to be preserved for future generations. My interest is not about going there and making a viral video. I am not in that. Nandu uddesha adalla, okay, alli madidare nange ಒಂದು 2 million views barutte. I am not interested. There are places that I will go to where maybe the video may not do well, but let's say even if I do 4 lakh views with that video, at least 4,000 people will go there to try it. ಇಂಪ್ಯಾಕ್ಟ್ ಅಂದ್ರೆ ಅದು ಒಂದು ನಿಮ್ದು ಹೋಟೆಲ್ಸ್ ಆಗಲಿ, ರೆಸ್ಟೋರೆಂಟ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಲ್ಸೋ ಆನ್ ವ್ಯೂವರ್ಸ್. ನನಗೆ ನಿನ್ನೆ ಒಂದು ಮೆಸೇಜ್ ಬಂತು US ನಿಂದ. ಲೇಡಿ ಮೆಸೇಜ್ ಮೀ ಥ್ರೂ ಸಮ್ ಗ್ರೂಪ್. ದೇ ಸೆಡ್, ಓ ಐ ನೋ ಕೃಪಾಲ್, ನಂಗೆ ಅವರಿಗೆ ಇದು ಮೆಸೇಜ್ ಕನ್ವೆ ಮಾಡಿ. ಹರ್ ಮದರ್ who grew up in Bangalore is with her in the US. Now the mother is bedridden. She will perhaps in her lifetime never be able to go back to Bengaluru. ಅವರು ಹುಟ್ಟಿದಲ್ಲಿ, ಬೆಳೆದಲ್ಲಿ, ಅವ್ರದ್ದು ಎಲ್ಲ ಮೆಮರೀಸ್ ಅಲ್ಲಿದೆ ಇದೆ. ಈಗ ಅವರು US ನಲ್ಲಿ ಇದ್ದಾರೆ. Unfortunately, she is on a bed. She cannot move. But when she watches our shows, ನಂದು ಮಂಗಳೂರದ ಎಪಿಸೋಡ್ ನೆಲ್ಲ, it brings those memories back to her. She can really relive her Bangalore days. Correct. Through the places that she sees, through the food that we are tasting there. To me, that is what is exciting. Nange, that is what I want to do. I want to create, I want our work, not me personally, I want our work to create impact. And that is all that I look for. Nothing else. Numbers are not the end. The numbers are a tool. It tells you, okay, you're directionally hogtidira. When you go, let's say, illinda ನೀವು ವಿರಾಜ್ಪೇಟ್ ಕಡೆ ಹೋಗ್ತಿದ್ದೀರಾ, ಆನ್ ದ ವೇ ಒಂದು ಮ್ಯಾಪ್ ಇರುತ್ತೆ ಅಲ್ಲ, ಮೈಲ್ ಸ್ಟೋನ್ಸ್ ಇರುತ್ತೆ. ದ ಮೈಲ್ ಸ್ಟೋನ್ಸ್ ಆರ್ ಓನ್ಲಿ ಟು ಟೆಲ್ ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ಯು ಕೆನಾಟ್ ಮೇಕ್ ದಟ್ ಮೈಲ್ ಸ್ಟೋನ್ ದಿ ಸೆಂಟರ್ ಆಫ್ ಎವ್ರಿಥಿಂಗ್ ಅಲ್ಲ. ಟು ಮೀ ದಟ್ ಇಸ್ ವಾಟ್ ಇಟ್ ಇಸ್. ಟು ಮೀ ಇಟ್ ಇಸ್ ಅಬೌಟ್ ಕ್ರಿಯೇಟಿಂಗ್ ಇಂಪ್ಯಾಕ್ಟ್. You have the power of giving now. Giving light to something, giving space to people who deserve. Because you have that 2.45 million people who will listen to you. Who might not accept and agree on everything, but who will see and listen to you. ಅದರಲ್ಲಿ ಒಂದು ಅರ್ಧ ಜನ ಇಷ್ಟ ಆಗುತ್ತೆ, ಇನ್ನು ಅರ್ಧ ಜನ ಬೈಕೊಂಡು ನೋಡ್ಬೋದು, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಈ 2.45 million ಪೀಪಲ್ ರೀಚ್ ಆಗೋವರೆಗೂ ಆ ಫಸ್ಟ್ 20 people, 30 people, 40 people, 50 people, 1000 people, 2000 people, ಇಷ್ಟು ಜನ ಇದ್ದಾಗ ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರಲ್ಲ ನೀವು, ಆ ದಿವಸಗಳ ಬಗ್ಗೆ ಹೇಳಿ ಸರ್. ನನಗೆ ಹೇಗೆ ಅನಿಸ್ತಾ ಇತ್ತು, ಏನ್ ಇಟ್ಕೊಂಡು ಮಾಡ್ತಾ ಇದ್ರಿ ನೀವು, ಅಂದ್ರೆ ಏನ್ ಉದ್ದೇಶ ಇರ್ತಿತ್ತು ನಿಮ್ದು ಅವತ್ತು? ಸರ್, ನಂದು ಒಂದು ಇದೆ. ನಾವು ಇಫ್ ಐ ಟೆಲ್ ಯು ಮೈ ಜರ್ನಿ ಯೂಟ್ಯೂಬ್ ಬಗ್ಗೆ, ಐ ಥಿಂಕ್ ದ ಚಾನಲ್ ಬಿಗ್ಯಾನ್ ಸಮ್ಟೈಮ್ ಇನ್ ಚಾನಲ್ ಹ್ಯಾಂಡಲ್ ವಾಸ್ ಕ್ರಿಯೇಟೆಡ್ ಸಮ್ಟೈಮ್ ಇನ್ 2015, 2016. ನಂದು ಆಫೀಸ್ ನಲ್ಲಿ ಮ್ಯಾಗಝಿನ್ ಇತ್ತು. ಆವಾಗ ನಾವು ಇವೆಂಟ್ಸ್ ಮಾಡ್ತಿದ್ದೇವೆ. ಡಿಜಿಟಲ್ ಇದು ಒಂದು, ಐ ಇವೆಂಚುಲಿ ಪ್ರಿಂಟ್ ಇಂದ ನಾನು ಡಿಜಿಟಲ್ಗೆ ಹೋದೆ. ಬಿಕಾಸ್ ಐ ರಿಯಲೈಸ್ ನಾವು ಪ್ರಿಂಟ್ ನಲ್ಲಿ ನೀವು ಎಷ್ಟು ಸಹ ಮ್ಯಾಗಝಿನ್ ನೀವು ಮಾಡಿದ್ರೆ 20,000 ಕಾಪೀಸ್ ಮಾಡ್ತಿದ್ದೇವೆ. ಎವ್ರಿ ಎಡಿಷನಲ್ ಕಾಪಿ ನೀವು ಸಬ್ಸಿಡೈಸ್ ಮಾಡಬೇಕು, ಅಂದ್ರೆ ಅದು ನೀವು ಪ್ರಿಂಟ್ ಇದು. ಸೊ ಐ ರಿಯಲೈಸ್ ದಟ್ ದ ಫ್ಯೂಚರ್ ಇಸ್ ಡಿಜಿಟಲ್. ಅಂಡ್ ಡಿಜಿಟಲ್ ನಲ್ಲಿ ನಂಗೆ ಒಂದು ಇದಿತ್ತು, ದ ಫ್ಯೂಚರ್ ಇಸ್ ವಿಡಿಯೋ. ಅಂದ್ರೆ ವಿಡಿಯೋ ಈಸ್ ಒನ್ ಮೀಡಿಯಂ. ಕುತ್ಕೊಳ್ಳ್
the ಜಾಗದಲ್ಲಿ you don't have to do anything. ಬರೀ ಒಂದು ಪ್ಲೇ ಬಟನ್ ಒತ್ತಿ. These days auto play ನಲ್ಲಿ ಪ್ಲೇ ಬಟನ್ ಕೂಡ you don't have to press it. It comes to a particular point as you're scrolling and it starts playing. So I feel that it was, so ಅವಾಗ ನಾವು ಏನ್ ಮಾಡಿದ್ದೇವೆ, we decided that we will create our own video content. So we had a small production setup, 5 people, 6 people. I had cameramen, I had editors, and we would shoot. I would create content for our social media pages, for Facebook agli ಆತರ. ಆವಾಗ ಫೇಸ್ಬುಕ್ ದೊಡ್ಡದಿತ್ತು. ಎಷ್ಟು ಜನ ಇದ್ರು ಸರ್ ಅವಾಗ ನಿಮ್ಗೆ ಫಾಲೋ ಮಾಡೋದಕ್ಕೆ? ಅವಾಗ YouTube was not even in the picture, but Facebook must have had maybe a few thousand people. Okay. So I said video team madana, and we started producing small videos, but those were videos that we would do with brands, with hotels, restaurants. So it's commissioned, Allah. So hotel is doing something to keep the crew going. You have to pay their fees. You have to pay. So avaga one of my boys came to me, said, "Sir, we have to also have a YouTube channel." I said, "Okay, hagi madi start madi." I said, "Okay, let's call it Food Lovers TV." 2015 or 16 nalli. And whatever we do elsewhere, you put it there even. So obviously, if you create content like that, it will only have that much watch. Ado I thought that is 3-4 years. So we were in that space. One fine day in 2019, we used to go to brands, make pitch. I'm sure everybody goes through that journey. I said, I don't want to do that anymore. I don't want to tell stories that someone feels needs to be told. I want to tell the stories that I feel need to be told. And one fine day in March of 2019, our YouTube maybe had 500 odd subscribers. 500,000 subscribers. Because they would come for, and those 500 even must be people that I know. Because, I've been in this business for a long time. So maybe all my friends, well-wishers subscribed out of courtesy, perhaps. Gottilla nange. One day I said, okay, enough is enough. I think I must have had a bad day, gone to make a pitch to a client, didn't work, for whatever reason. I said, I don't want to do this anymore. Innova ittu. I was driving. I put my 2 cameramen, my content person. I said, pack your bags, come tomorrow, we are going. Where are you going? Where are we going? I said, when in times of questions and doubt, where do you go? You go back to where you began. You go back to your origin. And my origin, I was born in Bangalore. Mangalore alli huttiddu nanu. So ನಾನು ಹೇಳಿದೆ ಮಂಗಳೂರು ಹೋಗೋಣ. So we got in, packed all the things. ಏನೇನಿದೆ ಆಫೀಸ್ನಲ್ಲಿ, ಕ್ಯಾಮರಾಸ್ ಇದೆಲ್ಲ ಪ್ಯಾಕ್ ಮಾಡಿ ಹೋದೆವೆ. Next morning, breakfast ಆದಮೇಲೆ I said, okay, fine. Get your cameras ready. We'll go out and film. Till that point, I used to be behind the camera. I used to be directing the chefs, the restaurateurs. I used to write for them. I used to say, okay, this is what we can talk about. I used to produce those films. Before Gourmet on the Road began, if you go back to my YouTube channel, you will find at least 200-300 videos. We must have produced about 500 short films on food, wine, dining, events. But I was always producing them. I was directing them. But now I said, I'm going to speak for those subjects, and that's how Gourmet on the Road began. We spent 3-4 days, shot some, didn't even think it would be called episodes. Bandeve, I said, let's edit it now and release Madana. And that set the ball rolling. So if you go to YouTube Food Lovers TV it'll show 2016. But the first Gourmet on the Road episode, I remember even today, it was Taj Mahal Hotel episode. It was Shetty Luncham episode, I think. The first episode was released 3 years ago. So this journey is 3 years old. And what I believe is that when you are absolutely clear in your thoughts, I was very clear, I don't want to do commercial stuff. I have a line called Truth in Food. Andre, whatever I speak for, I have to be convinced for it. I will not, and therefore, sometimes people find me a little difficult to work with because I will not just stand in a picture holding a particular product because somebody says hold it. I have to believe in it, because to me, when somebody takes that, they are capturing a slide, not just a shot of me, but my philosophy. And perhaps today I've reached an age and stage where I can probably afford to take those calls. So I believe Truth in Food. I believe we will not shoot commercially. A lot of people today connect to me and say, sir, new episode martira, we don't mind paid this thing. I don't even respond back.
because I feel that I want to tell those stories which perhaps wouldn't have been told. And I think that's really what led to that growth. ಸೊ ನಿಮ್ಮ ಯೂಟ್ಯೂಬ್ ಜರ್ನಿನಲ್ಲಿ ಫಸ್ಟ್ ಬ್ರೇಕ್ ಥ್ರೂ ಸಿಕ್ಕಂತ ವಿಡಿಯೋ ಯಾವುದು ಸರ್? ಸರ್ ಆ ಥರ ನನಗೆ ಹೇಳಲಿಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. Or first time when you saw 1 lakh views, 2 lakh views, and the number kept going crazy. ಯಾವ್ದು ಆ ಥರ? I feel that if you look back at all our videos, I think right from the beginning itself, we saw one automatic huge growth, and it was bewildering to us. So when my person would come, sir, idu video one day nalli avaga ನನಗೆ ನೆನಪಿದೆ the YouTube analytics nalli active 48 hours 50,000 views. I said, really? I said, namdu 500 subscriber idare. Idu yaru, are people watching it on repeat? Is there something avaga namge bot gita ಏನಿದೆ ನಮಗೆ ಗೊತ್ತಿಲ್ಲ ಏನು ಸರ್? Is there something going wrong with it? No sir, this is happening. And then it happened consistently over a period of time. See, I have a belief about all these platforms. Is that when something connects, it spreads like wildfire. Correct. So, right from, if you look at our Bangalore videos, right from Bangalore I think everything started growing. When I came back from Bangalore, ಮತ್ತೆ ಇಲ್ಲಿ ಶಿವಾಜಿ ಮಿಲಿಟರಿ ಹೋಟೆಲ್ ಮಾಡಿದೆ, ರಂಗಣ್ಣ ಮಾಡಿದೆ, ವಿದ್ಯಾರ್ಥಿ ಭವನ್ ಮಾಡಿದೆ, MTR ಮಾಡಿದೆ, ವೀಣಾ ಸ್ಟೋರ್ಸ್ ಮಾಡಿದೆ, ಬ್ರಾಹ್ಮಣ್ ಇಡ್ಲಿ ಮಾಡಿದೆ, ಎಲ್ಲ ಜಾಗ ಹೋದೆ. ಬಿಕಾಸ್ ಟು ಮೀ ದಟ್, ಲೈಕ್ ಐ ಸೆಡ್, Bangalore was an experiment. See, ನಾನು ಅದು ಉದ್ದೇಶನಲ್ಲಿ ಹೋಗಿಲ್ಲ. I want to go there, create viral videos. I want to become known as a most prolific YouTuber. ಅದು ನಂದು ಮನಸ್ಸಿನಲ್ಲಿ ಇರಲಿಲ್ಲ. All that I said, ನಾವು ವಿಡಿಯೋ ಮಾಡಿದ್ದೇವೆ, ಈಗ ಎಲ್ಲಿ ಹಾಕೋಣ? ಯೂಟ್ಯೂಬ್ ನಲ್ಲಿ ಹಾಕೋಣ. ಅದರದ್ದು ಕೆಲವು ಪ್ರಿವ್ಯೂಸ್ ನಾವು ಫೇಸ್ಬುಕ್ ನಲ್ಲಿ ಹಾಕೋಣ. ಸೊ ಇಫ್ ಯು ಲುಕ್ ಎಟ್ ಮೈ ಅರ್ಲಿಯರ್ ಫೇಸ್ಬುಕ್ ಪೇಜಸ್, ಹಿಂದೆ ಹೋದ್ರೆ ಯು ವಿಲ್ ಫೈಂಡ್ ಸಮ್ ಆಫ್ ಮೈ ಲಾಂಗ್ ಫಾರ್ಮ್ ಯೂಟ್ಯೂಬ್ ವಿಡಿಯೋಸ್ ಆಲ್ಸೋ ಆನ್ ಫೇಸ್ಬುಕ್. ದಟ್ ಇಸ್ ಬಿಕಾಸ್ ಐ ಹ್ಯಾಡ್ ನೋ ಐಡಿಯಾ. I knew I wanted to tell stories. I was not focused on how many viewers, what. I just said it was a sort of, in a manner of speaking, rediscovering myself all over again. But you could not take away the fact that I had spent at that point 25 years in the business. So all those 25 years amount to something. So today sometimes people look at me and say, okay, fine, where does this fellow come from? Right? My wife has a very interesting thing. She says that, of course, a lot of people have said that when bamboo grows, the first few years, you don't know it's growing. You don't even know it's there. Why? Because it's below the ground. It takes it a lot longer to grow, to establish roots below the ground, till it suddenly one day emerges, and then it shoots. So atara agide. So people are looking at my journey over the last 3 years, not paying perhaps too much attention to the fact that I have a quarter of a century before that. YouTube is 3 years old for me. This prolific rise is 3 years old to me. But I've had a journey before that in the same space. I have invested that time. I've invested my resources. When I began my magazine, I lost all the money I had. I didn't have too much. The first 3 years, I lost everything that I had. Correct. That leads me to a question. ನಿಮ್ಗೆ ಎಲ್ಲ ದುಡ್ಡು ಕಳ್ಕೊಂಡ್ರಿ, ಲಾಸ್ ಆಯ್ತು ಅಂತ ಹೇಳಿದ್ರಿ, ಯಾಕೆ ಇದನ್ನ ಬಿಟ್ಟು ಬೇರೆ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ವಾ, ಅಥವಾ ಇದನ್ನ ಬಿಟ್ಟು ಹೋಗ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ ಯಾವತ್ತು ನಿಮ್ಗೆ? ಆ ಥರ ಏನಿಲ್ಲ ನೋಡಿ. ನಾನು ಮ್ಯಾಗಝೀನ್ ನಲ್ಲಿ, ಲೈಕ್ ಐ ಸೆಡ್, ನಂದು ಫಸ್ಟ್ ಮ್ಯಾಗಝೀನ್ ಲಾಂಚ್ ಆದದ್ದು ಐ ಥಿಂಕ್ ಇನ್ ದಿ early 2000s. My magazine journey continued till about 2016-17. So the first years I lost, and then I figured out how it worked. Then I started adding events and I started doing this. So therefore, but it was all in a different world. Fine dining, like you said, fork, knife, some of the best chefs in the world, some of the top hotels in the world. So that was my circle. So I figured out how to do all that. But then at a certain point I said, okay, all that is fine. Now let's see, I believe it's always exciting to every once in a while rediscover yourself. Correct. And say this phrase. And say, oh, can I do this? Idsa naan ಮಾಡ್ಬೋದಾ?
ಪ್ರಯತ್ನ ಮಾಡ್ತೀನಿ. ಅಂಡ್ ಐ ಥಿಂಕ್ ನೀವು ಹೇಳಿದ್ರಿ, ಸೊ ಐ ವಾಸ್ ಆಲ್ವೇಸ್ ಇನ್ ದ ಸೇಮ್ ಲೈನ್. ನೋಡಿ, ಅವಾಗ ಪ್ರಿಂಟ್ ಇತ್ತು, ಇವಾಗ ಡಿಜಿಟಲ್ ಇದೆ. ಅವಾಗ ರಿಟರ್ನ್ ವರ್ಡ್ ಇತ್ತು, ಇವಾಗ ಶಬ್ದ ಇದೆ. ಇವಾಗ ಮೂವಿಂಗ್ ಪಿಕ್ಚರ್ ಇದೆ ಅಲ್ಲ. ದಿ ಮೀಡಿಯಂ ಹ್ಯಾಸ್ ಚೇಂಜ್ಡ್, ದ ಸ್ಪೇಸ್ ಹ್ಯಾಸಂಟ್. ಮೈ ಥಾಟ್ಸ್ ಹ್ಯಾವ್ ಇವಾಲ್ವ್ಡ್ ಪರ್ಹ್ಯಾಪ್ಸ್, ಬಟ್ ಫಂಡಮೆಂಟಲಿ who I am hasn't changed. Right? Correct. I have probably, over a period of time, you get to know yourself a little better, no? Correct. In fact, I want to share this. ಯಾಕಂದ್ರೆ ನಾನು ಜೋಶಿಲೆ ಮಾಡಿದಾಗ 2012 ಅಲ್ಲಿ ಶುರು ಮಾಡಿದೆ ನಾನು ಫಸ್ಟ್ ಟೈಮ್. ಏನಕ್ಕೆ ಮಾಡ್ತಾ ಇದೆಯಾ ಅಂದ್ರೆ, ದಟ್ ಟೈಮ್ ಇಟ್ ವಾಸ್ ಅ 40-minute ಶಾರ್ಟ್ ಫಿಲ್ಮ್ ದಟ್ ಐ ವಾಂಟೆಡ್ ಟು ಡು. ಏನಕ್ಕೆ ಮಾಡ್ತಾ ಇದೆಯಾ ಅದು, ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಕ್ಬಿಟ್ರು ಸರ್ ಅವತ್ತು, ಯೂಟ್ಯೂಬ್ ಮಾಡ್ತಾರೆ ಅಂತ. ಇವನು ಇಲ್ಲ ನೀವೆಲ್ಲ ನೋಡಿಲ್ಲ, ಅಮೆರಿಕಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ನಾನೆಲ್ಲ ನಕ್ಬಿಟ್ರು, ಸರ್ ಏನ್ ಸಿಗತ್ತೆ ಅದರಿಂದ ನಿನ್ಗೆ ಅಂತಂದ್ರು. ಫಾಲೋಯಿಂಗ್ ದಟ್ ನಂಗೊಂದು ಆಕ್ಸಿಡೆಂಟ್ ಆಗೋಯ್ತು. Okay. ಸೊ ಐ ಹ್ಯಾಡ್ ಟು ಗೋ ಆನ್ ಬೆಡ್ ರೆಸ್ಟ್ ಫಾರ್ 3 months. Okay. ಅಂಡ್ ಕಾಲೆಲ್ಲ ಸರ್ಜರಿ ಎಲ್ಲ ಆಯ್ತು. ಅಂಡ್ ಫಾಲೋಡ್ ಬೈ ದಟ್ ನನ್ನ ಫಿಲ್ಮ್ ಕರಿಯರು ನನಗೆ ಸ್ಲೋಲಿ ಐ ಕುಡಂಟ್ ರನ್, ವಾಕ್, ಎನಿಥಿಂಗ್ ಫಾರ್ ಲೈಕ್ 1 year at least. So I slowly moved into a corporate stream. ಅಂಡ್ ಫ್ಲಿಪ್ಕಾರ್ಟ್ಗೆ ಹೋದೆ, ಕಲ್ಟ್ಗೆ ಹೋದೆ, ಇನ್ನೊಂದ್ ಕಡೆ ಎಲ್ಲೋ ಕೆಲಸ ಮಾಡಿದೆ. ನಂದೇ ಪ್ರೊಡಕ್ಷನ್ ಏಜೆನ್ಸಿ ಇತ್ತು. ಬಟ್ ನಿದ್ದೆನೇ ಬರ್ತಾ ಇರ್ಲಿಲ್ಲ ಸರ್ ನನಗೆ. ಅಂದ್ರೆ ಶುರು ಮಾಡಿದ ಅರ್ಧಕ್ಕೆ ನಿಲ್ಸ್ಬಿಟ್ಟೆ ಅಂತ. ಅಗೇನ್ ಇನ್ 2018 ಐ ಪಿಕ್ಟ್ ಇಟ್ ಅಪ್, ಮಾಡೋಣ ಅಂತ. ಅವಾಗ್ಲೂ ದುಡ್ಡು ಇರ್ಲಿಲ್ಲ. ಫಸ್ಟ್ ಐಡಿಯಾ ಇದ್ದಿದ್ದು ಅಂದ್ರೆ, ನಿಮ್ ಮನೇಲಿರೋ ಪೇಪರು, ಹಳೆ ಸ್ಟೀಲು ಇದೆಲ್ಲ ಕೊಡಿ, ನಾವ್ ಇದನ್ನ ತೂಕಕ್ಕೆ ಹಾಕ್ತಿವಿ, ಅದನ್ನೇ ಫಂಡಿಂಗ್ ಅಂತ ತಗೋತೀವಿ ಅಂದೆ ನಾನು. ಬಟ್ ಅದು ಏನೋ ಐ ಫೆಲ್ಟ್ ಇಟ್ ಈಸ್ ನಾಟ್ ರಿಯಲಿ ಮೊಬಿಲೈಸಿಂಗ್, ಬಿಕಾಸ್ ಕಲೆಕ್ಷನ್ಗೆ ಜಾಸ್ತಿ ದುಡ್ಡು ಹೋಗ್ತಾ ಇತ್ತು. ಆಮೇಲೆ ಫೇಸ್ಬುಕ್ ಲೈವ್ ಹೋಗ್ತೀನಿ, ಇನ್ನೊಂದೇನೋ ಮಾಡ್ತೀನಿ, ಈ ತರ ಒಂದು ಸ್ಟ್ರಗಲ್ ಅಲ್ಲಿ ಹೋಗ್ತಾ ಇದ್ದೆ ನಾನು. ಫೈನಲಿ ಒನ್ ಡೇ ಯಾರೋ ಒಬ್ರು ಸರಿನಪ್ಪ, ಅಂಡ್ 100 ಬ್ರ್ಯಾಂಡ್ ಹತ್ರ ಹೋದೆ, ಎಲ್ಲರೂ ರಿಜೆಕ್ಟ್ ಮಾಡಿದ್ರು. ನೀವು ಕನ್ನಡದವರು, ಮಾರ್ಕೆಟ್ ಇಲ್ಲ, ಇದಿಲ್ಲ, ಫೇಸ್ಬುಕ್ ಅಲ್ಲಿ. ಸಂಬಡಿ ಬಿಲೀವ್ಡ್ ಇನ್ ಮೀ ಫೈನಲಿ, ಅಂಡ್ ದೇ ಗೇವ್ ದಟ್ ಫಸ್ಟ್ 6 lakh sponsorship. And today Joshile is South India's biggest collaborative effort of 120 artists and technicians, and at least it is valuated at 35-40 lakhs. Fantastic. And thank you sir. And ನನಗೆ ಖುಷಿ ಇರೋದು ಅದೇನೆ. ನಂಗೇನು ಅಂದ್ರೆ ತುಂಬಾ ಕಷ್ಟ ಆಯ್ತು. ಇಟ್ಸ್ ನಾಟ್ ಈಸಿ. ನನ್ನ ಕೈಯಲ್ಲಿರೋ ದುಡ್ಡು ಹಾಕ್ದೆ, ದುಡ್ಡು ಇರ್ಲಿಲ್ಲ. ಇನ್ಫ್ಯಾಕ್ಟ್ ರಸ್ತೆನಲ್ಲಿ 10 ರೂಪಾಯಿಗೆ ಮುದ್ದೆ ಸಾರು ಎಲ್ಲ ತಿನ್ಕೊಂಡು ನಾನು ನನ್ನ ಕ್ಯಾಮ್ರಾಮನ್ ನಾಗಾರ್ಜುನ್ ಎಲ್ಲ ಶೂಟ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ರಿಲೀಸ್ ಆದ್ಮೇಲೂ ನಮ್ಗೇನು ದುಡ್ಡು ಬರಲಿಲ್ಲ ಸಿಕ್ಕಾಪಟ್ಟೆ. ಏನ್ ನಾವು ಖರ್ಚು ಮಾಡಿದ್ರಲ್ಲಿ 35 lakhs ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು 1 ಲಕ್ಷನಾದ್ರೂ ಬಂದಿದ್ರೆ ಒಂದ್ ಸ್ವಲ್ಪ ಸಮಾಧಾನ ಆಗಿರೋದು. ಅದು ಸಿಗ್ಲಿಲ್ಲ ನಮ್ಗೆ. ಅಂಡ್ ಆಲ್ ವಿ ಹ್ಯಾಡ್ ವಾಸ್ ಅ ಲಾಟ್ ಆಫ್ ಲವ್. ಬಟ್ ಫೈನಲಿ ನಮ್ಗೆ ಏನ್ 3 years ಆದ್ಮೇಲೆ, ಸರ್ ನೀವ್ ಅದ್ ಮಾಡಿದ್ರಲ್ಲ ಸರ್, ನೀವ್ ಹಿಂಗ್ ಮಾಡಿದ್ರಲ್ಲ. ಆಮೇಲೆ ಜನರು ಡೊನೇಟ್ ಮಾಡಕ್ ಶುರು ಮಾಡಿದ್ರು. ಗ್ರೇಟ್ ಎಫರ್ಟ್, ಇಟ್ ಚೇಂಜ್ ಮೈ ಲೈಫ್, ಇಟ್ಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಟು ಮೈ ಎಮೋಷನಲ್ ಸಿಸ್ಟಮ್ ಅಂತ ಹೇಳಿ ತುಂಬಾ ಜನ ಜೋಶಿಲೆಗೆ ಫ್ಯಾನ್ಸ್ ಆಗಿ ಒಂದು ಕಲ್ಟ್ ಫಾಲೋಯಿಂಗ್ ಆಯ್ತು. ಅಂಡ್ ಟುಡೇ when I said I'm going to start Nayaka with Vinayaka, all the fans of Joshile contributed generously and they said please do it. And ನನಗೆ ಈ ಪಾಡ್ಕಾಸ್ಟ್ ಮಾಡ್ತಾ ಐ ಹ್ಯಾವ್ ಗ್ರೋನ್ ಸೋ ಮಚ್ ಆಸ್ ಅ ಪರ್ಸನ್. ನೀವು ಹೇಳ್ತಾ ಇರ್ಬೇಕಾರೆ ನಂಗೆ ಅದೇ ಅನಿಸ್ತು, ಆ ಬ್ಯಾಂಬೂ ಸ್ಟೋರಿ ಹೇಳ್ಬೇಕಾರೆ, ನೀವು ಇವತ್ತು ಇಲ್ಲಿ ಕಷ್ಟ ಪಡೋದು ಇಲ್ಲೇ ರಿಸಲ್ಟ್ ಸಿಗ್ಬೇಕು ಅಂತಿಲ್ಲ. 15 ವರ್ಷ ಆಮೇಲೆ ಇನ್ನೊಂದ್ ಕಡೆ ಎಲ್ಲೋ ಸಿಗತ್ತೆ. ಬಟ್ ಯು ನೆವರ್ ನೋ ವೈ ಯು ಆರ್ ಡೂಯಿಂಗ್ ಇಟ್ ಟುಡೇ ಅಂತ. ಅಂಡ್ ಐ ಮಸ್ಟ್ ರಿಯಲಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕ್ಯಾಂಡಿಡ್ ಅಬೌಟ್ ಯುವರ್ ಟಫ್ ಡೇಸ್. ಯಾಕೆಂದ್ರೆ ನಮ್ಗೆಲ್ಲರೂ ಕಾಣಿಸೋದು ರೋಸಿಯಾಗಿ ಹ್ಯಾಟ್ ಹಾಕೊಂಡು ಬಹಳ ಸ್ಮಾರ್ಟ್ ಆಗಿರೋ ಕೃಪಾಲ್ ಅಮನ ಮಾತ್ರ. ಬಟ್ ಅದ್ರ ಹಿಂದೆ ಅವ್ರ ಜೇಬಲ್ಲಿ, ಅವ್ರ ಮನ್ಸಲ್ಲಿ ಎಷ್ಟು ಕಷ್ಟಗಳಿದೆ, ವಿ ನೆವರ್ ನೋ ಅಬೌಟ್ ಇಟ್. ಇದನ್ನ ಹೇಳ್ತಾ ಐ ವಾಂಟ್ ಟು ಶೋ ಅನದರ್ ಸ್ಟೋರಿ ಆಫ್ ಗ್ರೇಟ್ ಪವರ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆನ್ ದಿ ಅದರ್ ಸೈಡ್. ಈ ವ್ಯಕ್ತಿ ಎಷ್ಟು ಪವರ್ಫುಲ್ ಅಂಡ್ ಎಷ್ಟು ರೆಸ್ಪಾನ್ಸಿಬಲ್ ಅನ್ನೋದು ಅವರ ಕೆಲ್ಸದಲ್ಲಿ ಗೊತ್ತಾಗತ್ತೆ. ಬನ್ನಿ ನೋಡ್ಕೊಂಡ್ ಬರೋಣ ಈ ವಾರದ ಒಂದೊಳ್ಳೆ ವಿಚಾರ. ಹೊಸ ಚಿಗುರು ಪ್ರೆಸೆಂಟ್ಸ್ ಒಂದೊಳ್ಳೆ ವಿಚಾರ. ನನ್ನ ಹೆಸರು ಜೋಸೆಫ್ ಕ್ರಾಸ್ಟ. ನಾನು ಸ್ನೇಹಾಲಯದ ಸ್ಥಾಪಕನಾಗಿದ್ದೇನೆ. ನಾನು ಮೊದಲು ಬಸ್ ಚಾಲಕನಾಗಿದ್ದೆ. ಮಂಗಳೂರಿನಿಂದ ಮುಂಬೈಗೆ ಹೋಗುವಂತಹ, ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಂತಹ, ಕೊಲ್ಲೂರಿನಿಂದ ಗುರುವಾಯೂರಿಗೆ ಹೋಗುವಂತಹ ಬಸ್ಸುಗಳಲ್ಲಿ ಚಾಲಕ ವೃತ್ತಿಯನ್ನು ಮಾಡ್ತಾ ಇದ್ದೆ. ನಾನು 2006ರವರೆಗೆ ಈ ಎಲ್ಲ ಬಸ್ಸುಗಳಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ. ತರುವಾಯ ಕೇರಳದ ಪೋಟ್ಟ ಡಿವೈನ್ ಸೆಂಟರ್ನಲ್ಲಿ 1 ವಾರದ ಧ್ಯಾನಕ್ಕಾಗಿ ಹೋದಾಗ ಅಲ್ಲಿ ಸಿಕ್ಕಿದಂತಹ ಒಂದು ಕೌನ್ಸಿಲಿಂಗಿನ ಅನುಭವದಲ್ಲಿ
ಅಲ್ಲಿ ನಾನು ಬಸ್ ಚಾಲನೆಯನ್ನು ಬಿಡಬೇಕಾಯಿತು. ಕಾರಣ, ಆ ಕೌನ್ಸಿಲಿಂಗ್ನಲ್ಲಿ ಕುಳಿತಂಥ ಒಬ್ಬ ವ್ಯಕ್ತಿಯು ನನ್ನ ಬಗ್ಗೆ ಸಂಪೂರ್ಣವಾಗಿ ನನ್ನ ಒಂದು ಚರಿತ್ರೆಯನ್ನೇ ಅವರು ಹೇಳಿದರು, ನಾನು ನೋಡದೆ. ಆದ ಕಾರಣ ನನಗೆ ದೇವರಲ್ಲಿ ವಿಶ್ವಾಸ ಇನ್ನೂ ಹೆಚ್ಚಾಯಿತು. ನಾನು ಹೇಳಿದೆ, ಚಾಲಕ ವೃತ್ತಿಯನ್ನು ಬಿಡ್ತೇನೆ, ಆದರೆ ನನ್ನ ದೈನಂದಿಗೆ ಏನಾದರೂ ಕೆಲಸ ಮಾಡಬೇಕಲ್ಲ ಅಂತ ಕೇಳಿದಾಗ ನಾನೇ ಅವರಿಗೆ ಹೇಳಿದೆ, ನಾನು ಆಟೋ ರಿಕ್ಷಾ ತೊಗೊಂಡ್ರೆ ಆಗ್ಬೋದಾ ಅಂತ. ಆಗ ಅವರು ಹೇಳಿದರು, ಪ್ರಾರ್ಥನೆ ಮಾಡಿ ದೇವರು ಕೆಲಸ ಮಾಡ್ತಾನೆ ಎಂಬುದಾಗಿ ಅಷ್ಟೇ ಹೇಳಿದರು ಅವರು. ಆಮೇಲೆ ಊರಿಗೆ ಬಂದೆ, ಒಂದು ಆಟೋ ರಿಕ್ಷಾವನ್ನು ತಗೊಂಡೆ. ಆಟೋ ರಿಕ್ಷಾವನ್ನು ತಗೊಂಡು ನಾನು ದುಡಿತಿರುವಾಗ ನನ್ನ ಮನಸ್ಸಿನಲ್ಲಿ ಈ ದೇವರ ವಾಕ್ಯಗಳು ಹರಿದಾಡ್ತಿದ್ದವು. ಪರಿಶುದ್ಧವಾದ ಬೈಬಲ್ನಲ್ಲಿ ಯಾಕೋಬನ 2ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತಾ ಇದೆ, ಹೇಗೆ ನಿನ್ನ ಶರೀರಕ್ಕೆ ಶ್ವಾಸ ಇಲ್ಲದಿದ್ದರೆ ಜೀವವಿಲ್ಲವೋ ಅದೇ ರೀತಿ ನಿನ್ನ ಧರ್ಮಕ್ಕೆ ಸತ್ಕಾರ್ಯಗಳಿಲ್ಲದಿದ್ದರೆ ಜೀವವಿಲ್ಲ, ಅದು ಸತ್ತಂತೆ ಎಂಬುದಾಗಿ. ದೇವರಲ್ಲಿ ನಾನು ಪ್ರಾರ್ಥಿಸ್ತಿದ್ದೆ, ದೇವರೇ ನನಗೊಂದು ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸಿ. ಒಂದು ದಿವಸ ಮೀನಿನ ಮಾರ್ಕೆಟಿನ ಹತ್ರ, ಸ್ಟೇಟ್ ಬ್ಯಾಂಕ್ ಹತ್ರ ಒಂದು ಬಾಡಿಗೆ ಹೋಗ್ತಿರುವಾಗ ರಿಕ್ಷಾದಲ್ಲಿ ಒಬ್ಬರು ಮಾನಸಿಕ ಅಸ್ವಸ್ಥೆಯಾದಂಥ ಒಬ್ಬರು ಸಹೋದರಿ ಮೀನಿನ ಕೊಳೆತ ನೀರನ್ನು ಹಸಿದು ಅವರು ಕುಡಿತಿದ್ರು. ಆಗ ನನ್ನ ಒಳಗೆ ಒಂದು ವಾಣಿಯು ಕೇಳಿತು, ನಾನು ಹಸಿದಿದ್ದೆ, ನನಗೆ ಆಹಾರವನ್ನು ಕೊಟ್ಟಿಯಾ ಎಂಬಂಥ ಒಂದು ಶಬ್ದ. ಅದಕ್ಕೆ ನಾನು ಹಿಂದೆ ಮುಂದೆ ನೋಡದೆ ಹತ್ತಿರದೊಂದು ಹೋಟೆಲ್ನಲ್ಲಿ ಆಟೋ ರಿಕ್ಷಾ ನಿಲ್ಲಿಸಿ ಕೂಡಲೇ ಅವರಿಗೊಂದು ಒಳ್ಳೆಯ ಸುಂದರವಾದ ಒಂದು ಭೋಜನವನ್ನು ಅವರಿಗೆ ನಾನು ತಂದುಕೊಟ್ಟೆ. ಆ ಭೋಜನವನ್ನು ಅವರು ಬಿಡಿಸಿ ಕೂಡಲೇ ನನ್ನ ಮುಖ ನೋಡಿ ಮುಗುಳ್ನಕ್ಕರು. ಆ ದಿವಸ ನಾನು ಯೋಚಿಸಿದೆ, ನಾನು ಅವರಲ್ಲಿ ದೇವರನ್ನು ಕಂಡೆ ಎಂಬುದಾಗಿ ಈಗ ನಾನು ಜ್ಞಾಪಿಸ್ತಿದ್ದೇನೆ. ಅಂದಿನಿಂದ 100 ರೂಪಾಯಿಯ ಮಧ್ಯಾಹ್ನದ ಊಟವನ್ನು ತ್ಯಜಿಸಿ 100 ರೂಪಾಯಿಗೆ ಸಿಗುವಂಥ ಒಂದು 5, 6, 7 ಪೊಟ್ಟಣಗಳನ್ನು, ಊಟದ ಪೊಟ್ಟಣಗಳನ್ನು ನನ್ನ ಆಟೋ ರಿಕ್ಷಾದಲ್ಲಿ ಮುಂದುಗಡೆ ಇಟ್ಟು ದೇವರಲ್ಲಿ ಪ್ರಾರ್ಥಿಸ್ತಿದ್ದೆ, ದೇವರೇ ಇದು ಯಾರಿಗೆಲ್ಲ ಅರ್ಹವಿದೆಯೋ, ಯಾರೆಲ್ಲ ಹಸ್ತಿದ್ದಾರೋ ನೀವು ನನಗೆ ತಿಳಿಯಪಡಿಸಿ. ಹೀಗೆ ನಾನು 12ರಿಂದ 2 ಗಂಟೆಯವರೆಗೆ ಆಟೋ ರಿಕ್ಷಾ ಓಡಿಸುವಾಗ ಎಲ್ಲೆಲ್ಲ ಕಸದ ತೊಟ್ಟಿಯಲ್ಲಿ ಹೆಕ್ಕಿ ತಿಂತಾರೋ ಮಾನಸಿಕ ಅಸ್ವಸ್ಥರಾದ ಸಹೋದರ ಸಹೋದರಿಯರು, ಅವರಿಗೆ ನಾನು ಈ ಊಟದ ಪೊಟ್ಟಣವನ್ನು ದೇವರ ನಾಮದಲ್ಲಿ ಕೊಡ್ತಾ ಇದ್ದೆ. ಹೀಗೆ ಪ್ರತಿ ದಿವಸ ಈ ಊಟವನ್ನು ವಿತರಿಸುವಾಗ ಕಂಡಂತಹ ನನ್ನ ಸಹಪಾಠಿಗಳು, ನನ್ನ ಜೊತೆ ಕೆಲಸ ಮಾಡುವವರು ಹೀಗೆ ನನಗೆ ಸಹಕಾರ ಕೊಡಲಿಕ್ಕೆ ಆರಂಭಿಸಿದರು. ಒಂದು 30-40 ಪೊಟ್ಟಣದಷ್ಟು ವಿತರಿಸಲು ದೇವರು ನನ್ನೊಂದು ಅಸ್ತ್ರವನ್ನಾಗಿ ಉಪಯೋಗಿಸಲಿಕ್ಕೆ ಆರಂಭಿಸಿದರು. ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಚಿಕುನ್ಗುನ್ಯಾ ಎಂಬಂತಹ ಮಾರಕ ರೋಗ ಬಂದಿತ್ತು 2007ರಲ್ಲಿ. ಹೀಗೆ ನಾರ್ತ್ ಕರ್ನಾಟಕದಿಂದ ಕೂಲಿ ಕೆಲಸಕ್ಕೆ ಬಂದಂಥ ಹಲವಾರು ಜನ ಕೂಲಿ ಕಾರ್ಮಿಕರು, ಅವರು ಮಧ್ಯಾಹ್ನದ ಊಟವಿಲ್ಲದೆ ನೆಹರು ಮೈದಾನದತ್ತ ಕೂತ್ಕೊಂಡು ಎಲ್ಲ ಮಂಡಿ ನೋವು, ಅದು ನೋವು, ಇದು ನೋವು ಅಂತ ತುಂಬ ಹರಸಾಹಸ ಪಡ್ತಾ ಇದ್ರು. ಆಗ ನಾನು ಯೋಚಿಸಿದೆ, ಇವರನ್ನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾದ್ರೆ ಅಟೆಂಡರ್ ಬೇಕು, ಇವರ ಹತ್ರ ಯಾರು ಅಟೆಂಡರ್ ಇಲ್ಲ. ನಾನು ಕೂಡಲೇ ಅವರನ್ನು ವೆನ್ಲಾಕ್ ಆಸ್ಪತ್ರೆಗೆ ಅಟೆಂಡರ್ ಆಗಿ ನಾನೇ ನಿಂತು ಅವರನ್ನು ದಾಖಲಾತಿ ಮಾಡಲಿಕ್ಕೆ ಆರಂಭಿಸಿದೆ. ಹಾಗೆ ಒಂದು 20-25 ಜನ ಅವರನ್ನು ಅಡ್ಮಿಟ್ ಮಾಡಿ ನಾನು ಶುಶ್ರೂಷೆ ಕೊಡುವಂತಹ ಒಂದು ಶುಶ್ರೂಷಕನ ಆಗಿ ಮಾರ್ಪಟ್ಟೆ. ತದನಂತರ ಕೊನೆಯ ಸ್ಟೇಜಿನಲ್ಲಿದ್ದವರನ್ನೆಲ್ಲ ಮದರ್ ತೆರೆಸಾ ಹೋಮ್, ವೈಟ್ ಹೌಸ್, ಶಿವನಾಶ್ರಮ, ಅದೇ ರೀತಿ ವಿಶ್ವಾಸದ ಮನೆ ಶಂಕರಪುರ, ಕಾಂಜಂಗಾಡು ಸ್ನೇಹಾಲಯ, ಹೀಗೆ ಹಲವಾರು ಆಶ್ರಮಗಳಿಗೆ ನಾನು ದಾಖಲು ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದೆ. ಹೀಗೆ 1 ವರ್ಷ 2 ವರ್ಷ ಉರುಳಿತು. ಆಶ್ರಮಗಳೆಲ್ಲ ಫುಲ್ಲಾಯಿತು, ಎಲ್ಲಿ ಕೂಡ ಜಾಗ ಇಲ್ಲದಾಯಿತು. ತದನಂತರ ನಾನು ದೇವರಲ್ಲಿ ಪ್ರಾರ್ಥಿಸಿದೆ, ದೇವರ ನನಗೊಂದು ಬಾಡಿಗೆ ಮನೆ ಕೊಡಿ, ಅಟ್ಲೀಸ್ಟ್ ಇವರನ್ನೊಂದು ಶುಶ್ರೂಷೆ ಮಾಡಿ, ಅಂದರೆ ಕ್ಲೀನ್ ಮಾಡಿ ಇವರನ್ನು ಆಸ್ಪತ್ರೆಗೆ ಸೇರಿಸಲು. ಅದೇ ಸಂದರ್ಭದಲ್ಲಿ ನನ್ನ ತಂದೆಯವರ ಆಸ್ತಿ ಪಾಲಾಯಿತು. ಈ ಆಸ್ತಿಯಲ್ಲಿ ಸಿಕ್ಕಿದಂಥ ಒಂದು 14 ಲಕ್ಷ ರೂಪಾಯಿಯಲ್ಲಿ ತಲಪಾಡಿ ಹತ್ತಿರ ತುಮಿನಾಡು ಎಂಬಂತಹ ಜಾಗದಲ್ಲಿ, ಈ ಕೇರಳದ ಗಡಿಭಾಗದಲ್ಲಿ ನನಗೆ ಒಂದು 21 ಸೆಂಟ್ಸ್ ಸ್ಥಳ ಮತ್ತು 3 ಬೆಡ್ರೂಮಿನ ಒಂದು ಮನೆ ತಗೊಳ್ಳುವಂಥ ಕೃಪೆ ಈ ಹಣದಲ್ಲಿ ದೇವರು ನಮಗೆ ಕೊಟ್ಟರು. 2009 5ನೇ ದಿವಸ ಅದು ನಾನು ಮನೆ ತಗೊಂಡು, ಆಗಸ್ಟ್ 26ನೇ ತಾರೀಕು ಆ ದಿವಸ ಸಂತ ಮದರ್ ತೆರೆಸರವರ ಜನ್ಮದಿನ. ಆ ದಿವಸ ನಾನು ಊಟ ವಿತರಿಸ್ತಾ ಇರುವಾಗ 2 ಸಹೋದರರು ನನಗೆ ಸಿಕ್ಕಿದ್ರು. ಆ ದಿವಸ ನಾನು ಆಲೋಚಿಸಿದೆ, ದೇವರೇ ಇವತ್ತು ಒಂದು ಒಳ್ಳೆಯ ಸುದಿನ, ಈ ದಿವಸ ಯಾರಿಗಾದರೂ ಒಂದು ಹೊಸ ಜನ್ಮವನ್ನು, ಮರುಜನ್ಮವನ್ನು ಕೊಡಬೇಕೆಂಬ ಆಶಯದಿಂದ ಅವರನ್ನು ಕೇಳಿದೆ. ಅವರು ಕೂಡಲೇ ನನ್ನ ಆಟೋ ರಿಕ್ಷಾ ಹತ್ತಿದ್ರು. ಅವರನ್ನು ಸ್ನೇಹಾಲಯಕ್ಕೆ, ಈ ಮನೆಗೆ ಕರ್ಕೊಂಡು ಬಂದೆ. ಈ ಮನೆಗೆ ಕರ್ಕೊಂಡು ಬಂದು ಅವರ ಕೂದಲು ಕತ್ತರಿಸಿ, ಗಡ್ಡ ತೆಗೆದು, ಅವರಿಗೆ ಸ್ನಾನ ಮಾಡಿಸಿ, ಅವರ ಅವರ ಪಾದವನ್ನು ಸ್ಪರ್ಶಿಸಿ ಆ ದಿವಸ ಅವರನ್ನು ದೇವರಿಗೆ ಸಮರ್ಪಿಸಿ ಆರಂಭಿಸಿದಂತಹ ಈ ಒಂದು ಪುಟ್ಟ ಮನೆ ಇವತ್ತು ಕಾಣುವ ಈ ಒಂದು ಸ್ನೇಹಾಲಯ. ಇನ್ಫ್ಯಾಕ್ಟ್ ನನಗೆ ಇನ್ನೊಂದು ಪ್ರಶ್ನೆಗಳಿದೆ ಸರ್. ಏನಂದ್ರೆ ನೀವು ಯಾವ ಹೋಟೆಲ್ ಬಗ್ಗೆ ಬೈಯಲ್ಲ, ಇದು ಡಬ್ಬಾ ಹೋಟ್ಲು, ಇದು ಚೆನ್ನಾಗಿಲ್ಲ, ಯಾಕೆ ಓಪನ್ ಮಾಡಿದ್ರಿ ಇದನ್ನ, ಇದು ಯಾವತ್ತೂ ನಾನು ನೋಡೇ ಇಲ್ಲ ಕೃಪಾಲ್ ಅಮನ್ ಅವರಿಂದ. ಆಮೇಲೆ ಯು ಆರ್ ಅ ರೆಪ್ರೆಸೆಂಟೇಟಿವ್ ಆಫ್ ಅ ಕಾಸ್ಮೋಪಾಲಿಟನ್ ಬ್ಯಾಂಗ್ಳೂರಿಯನ್. ನಿಮಗೆ ಕನ್ನಡ, ತಮಿಳು, ತೆಲುಗು, ಗುಜರಾತಿ, ಪಂಜಾಬಿ ಎಲ್ಲ ಬರುತ್ತೆ. ಇಲ್ಲಿ ಎಲ್ಲಾ ತರ ಜನರು ಇದ್ದಾರೆ.
ಸೊ ಬೆಂಗಳೂರಿನ ಫುಡ್ ಕಲ್ಚರ್ ಬಗ್ಗೆ ಮಾತಾಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾರಲ್ಲ ಅಭಿಮಾನಿ ದೇವರುಗಳು ಅಂತ, ಹಾಗೆ ನಿಮ್ಮ ಅಭಿಮಾನಿ ದೇವರುಗಳು ನಿಮಗೆ ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರ ಬಗ್ಗೆ ಮಾತಾಡಬೇಕು. ಅಂಡ್ ಒಂದು ಆಟ ಇದೆ, ಸ್ಪೆಷಲ್ ಆಟ ಇದೆ ನಿಮ್ಗೋಸ್ಕರ ನಾವು ಡಿಸೈನ್ ಮಾಡಿರೋದು, ಅದನ್ನ ಆಡ್ಬೇಕು. ಇದು ಎಲ್ಲ ಇದೆ ಸರ್. ಆದ್ರೆ ಇದನ್ನ ನಾವು ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಆನ್ ದಟ್ ನೋಟ್ ಅವ್ರಿಗೆ ಒಂದು ಹಾಟ್ ಕಾಫಿ ಕೊಡಿಸಿ ನಾನು ಅವರು ಒಂದ್ ಸ್ವಲ್ಪ ಹರಟೆ ಹೊಡೆದು ವಾಪಸ್ ಬಂದು ಇನ್ನೊಂದು ಪಾರ್ಟ್ನ ಶುರು ಮಾಡ್ತೀವಿ. ನೀವು ಅಲ್ಲಿ ಇಲ್ಲಿ ಎಲ್ಲೋ ಹೋಗ್ಬಿಡಿ. ಕೀಪ್ ವಾಚಿಂಗ್ ಅಸ್. ದಿಸ್ ಇಸ್ ನಾಯಕ ವಿತ್ ವಿನಾಯಕ. ಆನ್ ದಟ್ ನೋಟ್, ವಿನಾಯಕ್ ಜೋಶಿ signing off. Miss me, bless me, love you.